Hi, I am your Dhananjay sir. All of you welcome to our LKS Navodaya and Sainik YouTube channel ಗೆ ಸ್ವಾಗತ ಕೊಡ್ತಾ ಇವತ್ತೊಂದು ಬ್ಯೂಟಿಫುಲ್ ಆದ ಮಾಹಿತಿನ ಇಂಪಾರ್ಟೆಂಟ್ ಮಾಹಿತಿನ ಹೇಳ್ತಿದ್ದೀನಿ. ದಯವಿಟ್ಟು ಎಲ್ಲಾ ಪೋಷಕರೇ ಒಂದು ಸಾರಿ ಈ ಕಡೆ ನೋಡಿ. ಜಸ್ಟ್ ಈ 10 ನಿಮಿಷದ ವಿಡಿಯೋ ನಿಮ್ಮ ಮಕ್ಕಳ ಭವಿಷ್ಯನೇ ಬದಲಾಯಿಸಬಹುದು. ಏನ್ ಸರ್ ಇದು ಅಂದ್ರೆ, ನಿಮ್ಮ ಮಕ್ಕಳು LKG, UKG, 1ನೇ ಕ್ಲಾಸ್, 2ನೇ ಕ್ಲಾಸ್, 3ನೇ ಕ್ಲಾಸ್, 4ನೇ ಕ್ಲಾಸ್, 5ನೇ ಕ್ಲಾಸ್ ಅಪ್ ಟು 5th ವರೆಗೂ ಓದ್ತಿರುವ ಯಾವುದೇ ವಿದ್ಯಾರ್ಥಿಗಳ ಪೋಷಕರಾಗಿದ್ರೆ ದಯವಿಟ್ಟು ಗಮನಿಸಿ. ನೀವು ಯಾವುದೇ ಪ್ರೈವೇಟ್ ಶಾಲೆಗೆ ಅಥವಾ ಗೌರ್ಮೆಂಟ್ ಶಾಲೆಗೆ ಯಾವುದೇ ಶಾಲೆಗೆ ಹಾಕಿರಿ, ನೀವು ಯಾವುದೇ ಶಾಲೆಯಲ್ಲಿ ಓದಿಸಿ, ನಾನು ಬೇಡ ಅನ್ನಲ್ಲ. ಅದಕ್ಕಿಂತ ಮುಂಚೆ ಇಲ್ಲೊಂದು ಅವಕಾಶವಿದೆ, ಇಲ್ಲೊಂದು ಗೋಲ್ಡನ್ ಆಪರ್ಚುನಿಟಿ ಇದೆ. ಅದರ ಬಗ್ಗೆ ಒಂದು ಚಿಕ್ಕ ಮಾಹಿತಿ ಕೊಡ್ತಾ ಇದ್ದೀನಿ. ಅದು ಏನಪ್ಪಾ ಅಂದ್ರೆ, ಅದನ್ನು ಬಳಸ್ಕೊಂತಿರೋರು ಯಾರು, ಯೂಸ್ ಮಾಡ್ಕೊಂತಿರೋರು ಯಾರು, ನಿಜವಾಗ್ಲೂ ಸರ್ಕಾರ ಮಾಡಿದ್ದು ಯಾರಿಗೋಸ್ಕರ ಆ ಶಾಲೆನ, ಸರ್ಕಾರ ಮಾಡಿದ್ದ ಉದ್ದೇಶ ಆದ್ರೂ ಏನು, ಅದನ್ನ ಬಳಸ್ಕೊಂತಿರೋರು ಯಾರು, ಇದು ಪ್ರತಿಯೊಂದು ಹಳ್ಳಿಯ ಮೂಲೆ ಮೂಲೆಯಲ್ಲಿರುವ ಪ್ರತಿಯೊಂದು ಮನೆಯ ಚಿಕ್ಕ ಮಗುವಿಗೆ ಇದು ತಲುಪಬೇಕು. ಇದು ನನ್ನ ಉದ್ದೇಶ, ಇದು ನನ್ನ ಗುರಿ. ಇದನ್ನ ಸರ್ಕಾರದ ಸೌಲಭ್ಯ, ಸರ್ಕಾರ ನಿಮ್ಗೋಸ್ಕರ ಮಾಡಿರುವಂತ ಒನ್ ಆಫ್ ದ ಬೆಸ್ಟ್ ಎಜುಕೇಶನ್ ಇನ್ಸ್ಟಿಟ್ಯೂಟ್, ಅದನ್ನ ಯಾರು ಯೂಸ್ ಮಾಡ್ಕಂತಿಲ್ಲಲ್ಲ ಅವರು ದಯವಿಟ್ಟು ಇದ್ರ ಕಡೆ ಒಂಚೂರು ಗಮನ ಕೊಡಿ. ಯಾರೆಲ್ಲ ನಾವೆಲ್ಲ ಲಕ್ಷಾಂತರ ರೂಪಾಯಿ ದುಡ್ಡು ಕೊಟ್ಟು ಪ್ರೈವೇಟ್ ಶಾಲೆಗೆ ಹಾಕ್ತಿದಿರೋ, ಅದಕ್ಕಿಂತ ಒಳ್ಳೆ ಎಜುಕೇಶನ್, ಅದಕ್ಕಿಂತ ಟಾಪ್ ಮೋಸ್ಟ್ ಎಜುಕೇಶನ್ ಒಂದು ಶಾಲೆಯಲ್ಲಿದೆ. ಹಾಗಾದ್ರೆ ಅದು ಯಾವ ಶಾಲೆಯಲ್ಲಿ ಸಿಗುತ್ತೆ ಸರ್? ವಿತೌಟ್ ಕಾಸ್ಟ್ ಕಂಡ್ರಿ, 1 ರೂಪಾಯಿ ಖರ್ಚಿಲ್ದಲೆ ನಿಮ್ಮ ಮಕ್ಕಳ ಭವಿಷ್ಯ ಒನ್ ಆಫ್ ದ ಬೆಸ್ಟ್ ಎಜುಕೇಶನ್ ಸಿಗುತ್ತೆ ಅಂದ್ರೆ ಯಾಕೆ ಸೇರಿಸಬಾರ್ದು ನಾವು? ಹಾಗಾದ್ರೆ ಯಾರು ಸೇರಿಸ್ತಿದ್ದಾರೆ, ಅದನ್ನು ಯೂಸ್ ಯಾರು ಮಾಡ್ಕೊಂತಿದ್ದಾರೆ, ಅದರ ಬಗ್ಗೆ ಸಂಪೂರ್ಣ ಮಾಹಿತಿ ಕೇವಲ ಈ 10 ನಿಮಿಷದ ವಿಡಿಯೋದಲ್ಲಿ ಇರುತ್ತೆ, ನೋಡಿ. ಹಾಗಾದ್ರೆ ಬನ್ನಿ. ಮೊಟ್ಟ ಮೊದಲನೇದಾಗಿ ನಾನು ನಿಮಗೆ ಹೇಳಕ್ ಇಷ್ಟಪಡೋದು ಅಂದ್ರೆ JNV ಶಾಲೆ. JNV ಅಂದ್ರೆ ಜವಾಹರ್ಲಾಲ್ ನವೋದಯ ವಿದ್ಯಾಲಯ ಸಂಸ್ಥೆಯವರು ನವೋದಯ ಶಾಲೆಗಳನ್ನ ಪ್ರತಿ ಒಂದೊಂದು ಡಿಸ್ಟಿಕ್ಕಿಗೆ ಒಂದೊಂದು ಶಾಲೆಗಳಂತೆ ಅಂದ್ರೆ ನೋಡಿ, ಈ ಶಾಲೆಗಳನ್ನ ಸ್ಥಾಪನೆ ಮಾಡಿರ್ತಾರೆ. ಸರ್, ನಮ್ಮ ಇಂಡಿಯಾದಲ್ಲಿ ಟೋಟಲ್ ಎಷ್ಟಿದಾವೆ ಅಂದ್ರೆ 653. ಪ್ರೆಸೆಂಟ್ ಈಗ ಎಷ್ಟಿದಾವೆ ಅಂದ್ರೆ 653 ಸ್ಕೂಲ್ ಈಚ್ ಡಿಸ್ಟಿಕ್. ಈ ಶಾಲೆ ಬಗ್ಗೆ ಒಂದು ಚಿಕ್ಕ ಇಂಟ್ರೊಡಕ್ಷನ್ ಕೊಡ್ತೀನಿ ನಿಮಗೆ. ನೋಡಿ, ನೀವೇ ಕೂಡ ನೀವು ಎಷ್ಟು ಬೇಗ ನೀವು ನಿರ್ಧಾರ ತಗೊಂತೀರಾ ಅಂತ ಇದರಲ್ಲೇ ಗೊತ್ತಾಗತ್ತೆ. ಹಾಗಾದ್ರೆ ಬರ್ರಿ, 653 ಶಾಲೆಗಳು ಇದಾವೆ. ಎಲ್ಲಿ ಸರ್? ಆಲ್ ಓವರ್ ಇಂಡಿಯಾ ಎಲ್ಲಾ ಜಿಲ್ಲೆಗಳಲ್ಲಿದ್ದಾವೆ. ಪ್ರತಿ ಒಂದು ಜಿಲ್ಲೆಗೂ ಒಂದು ನವೋದಯ ಶಾಲೆ ಅಂತ ಇರುತ್ತೆ. ಹಾಗಾದ್ರೆ ಅದು ಎಷ್ಟು ಸೀಟ್ ತಗೊಳತ್ತೆ ಸರ್? ಈ ಶಾಲೆ ಬಗ್ಗೆ ಒಂಚೂರು ಕೇಳ್ಕೊಳ್ರಿ, ನಿಮಗೆ ಗೊತ್ತಾಗತ್ತೆ ಅದ್ರ ಬಗ್ಗೆ ಏನಂತ ಮುಂದೆ ಹೇಳ್ತೀನಿ. ಬಹಳ ಇದೆ ಇದ್ರ ಬಗ್ಗೆ ಮಾಹಿತಿ. ಎಂತ ಆಪರ್ಚುನಿಟಿ ಇದೆ ಅಂದ್ರೆ ನಾನು ಹೇಳ್ತೀನಿ ನಿಮಗೆ. ಟೇಕ್ ಇನ್ ಕ್ಲಾಸ್, ಒಂದು ತರಗತಿಗೆ ಅಂದ್ರೆ 6ನೇ ತರಗತಿಗೆ ಅದು ಪ್ರವೇಶ ಕೊಡ್ತಾರೆ. 1ನೇ ಕ್ಲಾಸಿಗೆ ಜಾಯಿನ್ ಇದೆಯಾ ಸರ್, ನನ್ನ ಮಗನ 1ನೇ ಕ್ಲಾಸಿಗೆ ಸೇರಿಸಬಹುದಾ? ನೋ. 3ನೇ ಕ್ಲಾಸಿಗೆ? ನೋ. ಇದು ತಗೊಳೋದು 6ನೇ ತರಗತಿ ಅಡ್ಮಿಷನ್ಗೆ. ಹಾಗಾದ್ರೆ ಯಾಕೆ ಸರ್ ನಮಗೆ LKG, UKG ಇಂದಾನೆ ಹೇಳ್ತಿದ್ದೀರಾ? ಅದ್ರ ಬಗ್ಗೆ ಹೇಳ್ತೀನಿ ನಿಮಗೆ. ಒಂದು ತರಗತಿಗೆ 80 ಮಕ್ಕಳನ್ನ ಆಯ್ಕೆ ಮಾಡ್ಕೊಂತಾರೆ. ಎಷ್ಟು ಸ್ಟೂಡೆಂಟ್ಸ್? 80 ಸ್ಟೂಡೆಂಟ್ಸ್ ಗಳನ್ನ ಆಯ್ಕೆ ಮಾಡ್ತಾರೆ. ಹಾಗಾದ್ರೆ ಲ್ಯಾಟ್ರಲ್ ಎಂಟ್ರಿ ಸರ್ 6th ಅಲ್ಲಿ ಮಾತ್ರ ಸರ್, ಆಮೇಲೆ ನಮಗೆ ಅವಕಾಶ ಇದೆ. ಲ್ಯಾಟ್ರಲ್ ಎಂಟ್ರಿ ಅಂತ ಕರೀತಾರೆ ಅದನ್ನ. ಏನಪ್ಪಾ ಅಂದ್ರೆ 9th ಮತ್ತೆ 11th ಯಾವಾಗ ಸರ್ 6ನೇ ಕ್ಲಾಸಿಗೆ ಸೀಟ್ ಸಿಕ್ಕಿರುತ್ತೆ, 6ನೇ ಕ್ಲಾಸಲ್ಲಿ ಓದ್ತಿರೋ ಮಕ್ಕಳು ಕೆಲವ್ರಿಗೆ ಹುಷಾರಿರಲ್ಲ ಅಥವಾ ತಂದೆ ತಾಯಿ ಬಿಟ್ಟಿರಕ್ಕಾಗಲ್ಲ, ಹೋಮ್ ಸಿಕ್ ಅಂತ ಇರ್ತವೆ. ಅಂತ ಮಕ್ಕಳು ಏನ್ ಮಾಡ್ತಾರೆ, ಅದರ ಬಿಟ್ಟು ಹೋದಾಗ ಖಾಲಿ ಇರುವ ಸೀಟ್ಗಳನ್ನ ಮಾತ್ರ ತಗೊಂತಾರೆ. ಅಲ್ಲಿ ಎಕ್ಸ್ಟ್ರಾ ಸೀಟ್ ಇರಲ್ಲ, ಖಾಲಿ ಇದ್ರೆ ಮಾತ್ರ, ಇಲ್ಲ ಅಂದ್ರೆ ಇಲ್ಲ. ಅದು ಯಾವ ಕೆಟಗರಿ ಸೀಟ್ ಖಾಲಿ ಆಗಿರುತ್ತೆ ಅದೇ ಕೆಟಗರಿ ತಗೊಂತಾರೆ. ಒಂಥರ ಜಾಬ್ ತಗೊಂಡಪ್ಪ, ಜಾಬ್ ಸೀಟ್ ಖಾಲಿ ಇದ್ರೆ ಆ ಸೀಟ್ನ ಮಾತ್ರ ತಗೊಳೋದು. ಓಕೆ, ಕಮಾನ್ ನೆಕ್ಸ್ಟ್. ರಿಸರ್ವೇಶನ್ ಇದೆಯಾ ಸರ್? ಎಸ್, ರಿಸರ್ವೇಶನ್ ಇದೆ. ಯಾಸ್ ಪ್ರಾಸ್ಪೆಕ್ಟ್ ರೆಫರ್ ಮಾಡಬೇಕು ಪ್ರತಿ ವರ್ಷನೂ ಅಷ್ಟೇ. ಆ ಪ್ರಾಸ್ಪೆಕ್ಟ್ ಅಂತ ಬರುತ್ತೆ JNV ಅಲ್ಲಿ. ನಿಮಗೆ ಏನ್ ಸಿಗುತ್ತೆ ಅಂದ್ರೆ ಒಂದು ಪ್ರಾಸ್ಪೆಕ್ಟ್ ಇರುತ್ತೆ. ಆ ಪ್ರಾಸ್ಪೆಕ್ಟ್ ನ ನೀವು ಓದ್ಲೇಬೇಕಾಗತ್ತೆ. ಅಕಸ್ಮಾತ್ ನಿಮ್ಮ ಹತ್ರ ಅದಿಲ್ಲ ಸರ್, ನನಗೆ ಅದು ಆನ್ಲೈನ್ ತಕೊಳಕ್ ಬರ್ತಿಲ್ಲ ಅನ್ನೋರೆಲ್ಲ ಏನ್ ಮಾಡ್ರಿ, ನನ್ನ ವಾಟ್ಸಪ್ ನಂಬರ್ಗೆ, ಯಾರೆಲ್ಲ ಇನ್ನು ನನ್ನ ನಂಬರ್ಗೆ ವಾಟ್ಸಪ್ ನಂಬರ್ಗೆ ನೀವು ಏನ್ ಮಾಡ್ಬೋದು, ಮೆಸೇಜ್ ಹಾಕಿರೆ ನಾನ್ ನಿಮಗೆ ಈ ಪ್ರಾಸ್ಪೆಕ್ಟ್ ನ, ಈ ವರ್ಷದ ಪ್ರಾಸ್ಪೆಕ್ಟ್ ನ ಕಳಿಸ್ಕೊಡ್ತೀನಿ. ಅದನ್ನ ಕ್ಲೀನ್ ಆಗಿ ಓದಿ ಅಪ್ಲಿಕೇಶನ್ ಹಾಕ್ಬೇಕು ನೀವು. ಹಾಗಾದ್ರೆ ಬರ್ರಿ, ಪ್ರಾಸ್ಪೆಕ್ಟ್ ನ ರೆಫರ್ ಮಾಡಿದ್ಮೇಲೆ ನಮಗೆ ಏನ್ ಸಿಗತ್ತೆ ಅಲ್ಲಿ ಮಾಹಿತಿ ಅಂದ್ರೆ 75% ರೂರಲ್, 25% ಓಪನ್. ಅಂದ್ರೆ ನೋಡಿ, ಹಳ್ಳಿ ಜನರಿಗೆ 75% ರೂರಲ್ ಮಕ್ಕಳಿಗೆ ಅವಕಾಶ ಇರುವಂತ ಏಕೈಕ ಶಾಲೆ ಅದು ನವೋದಯ ಶಾಲೆ. ಸರ್ಕಾರ ಗ್ರಾಮೀಣ ಪ್ರದೇಶದ
ಅಂದ್ರೆ ಹಳ್ಳಿ ಪ್ರದೇಶದ, ನಗರ ಪ್ರದೇಶ ಅಲ್ಲ, ಗ್ರಾಮೀಣ ಪ್ರದೇಶದ ಮಕ್ಕಳಿಗೋಸ್ಕರನೇ ಅಂತ 75% ರೂರಲ್ ಮಕ್ಕಳಿಗೆ ಅವಕಾಶ ಮಾಡಿಕೊಟ್ಟಿದೆ. ಯಾಕಂದ್ರೆ ಸಿಟಿಲಿರೋ ಜನರಿಗೆ ಒಳ್ಳೆ ಎಜುಕೇಶನ್ ಸಿಗತ್ತೆ, ಹಳ್ಳಿ ಮಕ್ಕಳಿಗೆ ಅದು ಸಿಗಲ್ಲ ಅನ್ನೋ ಉದ್ದೇಶಕ್ಕೆ, ಅದು ಇವ್ರಿಗೆ ಸಿಗ್ಲಿ ಅನ್ನೋ ಉದ್ದೇಶ 75% ರಿಸರ್ವೇಶನ್ ಇದೆ. ಇಂಥ ಒನ್ ಆಫ್ ದ ಬೆಸ್ಟ್ ಎಜುಕೇಶನ್ ಇನ್ಸ್ಟಿಟ್ಯೂಟ್ ಅಂದ್ರೆ JNV. ಹಾಗಾಗಿ ನಾನೇನಪ್ಪ ಹೇಳ್ತೀನಿ ಅಂದ್ರೆ, ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಫ್ರೀ ಇರತ್ತದು, ಸಬ್ಸ್ಕ್ರೈಬ್ ಆಗಿ ದುಡ್ಡು ಕೊಡಂಗಿಲ್ಲ ನಾವು. ಯಾಕೆಂದ್ರೆ ಸಬ್ಸ್ಕ್ರೈಬ್ ಆಗಿ, ಜೊತೆಗೆ ಬೆಲ್ ಬಟನ್ ಇದೆ ಅದ್ರ ಮೇಲೆ ಕ್ಲಿಕ್ ಮಾಡಿ ಎಲ್ಲ ಅಂತ ಕೊಡಿ. ಯಾಕಂದ್ರೆ ನಾನು ಮಾಡೋ ಪ್ರತಿಯೊಂದು ವಿಡಿಯೋಸ್ಗಳು ನಿಮ್ಮ ಮೊಬೈಲಿಗೆ ಅಲ್ಲಿ ತೋರ್ಸತ್ತೆ, ಧನಂಜಯ್ ಸರ್ ಕ್ಲಾಸ್ ಬಂದಿದೆ ನೋಡಿ ಅಂತ. ಹಾಗಾಗಿ ನೋಟಿಫಿಕೇಶನ್ ಬರುತ್ತೆ ನಿಮಗೆ. ಪ್ರತಿಯೊಂದು ಮಾಹಿತಿನ ಕೊಡ್ತೀನಿ ನಾನು. ನವೋದಯ ಶಾಲೆ, ಸೈನಿಕ್ ಶಾಲೆ, ಮಿಲಿಟರಿ ಶಾಲೆ, ಆದರ್ಶ, ಪ್ರತಿಷ್ಠಿತ, ಅಳಿಕೆ ಎಲ್ಲಾ ಶಾಲೆಯ ಬಗ್ಗೆ ಪ್ರತಿಯೊಂದು ಮಾಹಿತಿಯ ಜೊತೆಗೆ ಆಲ್ ಟಿಕೆಟ್, ಅಪ್ಲಿಕೇಶನ್, ಎಕ್ಸಾಮ್ ಯಾವಾಗ, ಸಿಲೆಬಸ್ ಯಾವಾಗ, ಹೇಗೆ ಓದ್ಬೇಕು, ಯಾವ್ಯಾವ ಚಾಪ್ಟರ್, ಎಲ್ಲದು ವಿತ್ ಕ್ಲಾಸಸ್ ಗಳನ್ನ ಕೊಡ್ತಿದ್ದೀನಿ. ವಿತ್ ಆನ್ಲೈನ್ ಕ್ಲಾಸ್, ಆಫ್ಲೈನ್ ಕ್ಲಾಸ್, ಯೂಟ್ಯೂಬ್ ಕ್ಲಾಸ್, ರೆಸಿಡೆನ್ಷಿಯಲ್ ಕ್ಲಾಸ್, ಎಲ್ಲಾ ಕ್ಲಾಸ್ಗಳು ಕೊಡ್ತಿದ್ದೀನಿ. ಬೇಕು ಅಂದ್ರೆ ನನ್ನ ಬ್ಯೂಟಿಫುಲ್ ಆದ ನಂಬರ್ ಇದೆ ನಿಮಗೆ 9741183187. ಇದಕ್ಕೆ ನೀವು ಯಾವಾಗ ಬೇಕಾದ್ರೂ ಕಾಲ್ ಮಾಡ್ರಿ. ಆದ್ರೆ ನಾನು ಯಾವಾಗ ಬೇಕಾದ್ರೂ ಎತ್ತಲ್ಲ. ನೀವು ಯಾವಾಗ ಬೇಕಾದ್ರೂ ಕಾಲ್ ಮಾಡ್ರಿ, ಖಂಡಿತ ನಾನು ಕ್ಲಾಸಲ್ಲಿ ಇಲ್ಲ, ಏನೋ ಬಿಸಿ ಇರ್ಲಿಲ್ಲ ಅಂದ್ರೆ ಖಂಡಿತ ರಿಸೀವ್ ಮಾಡ್ತೀನಿ. ಅಕಸ್ಮಾತ್ ನಾನು ಬಿಸಿ ಇದ್ರೆ ವಾಟ್ಸಪ್ಪಿಗೆ ಮೆಸೇಜ್ ಮಾಡಿ. ನಿಮಗೆ ಆನ್ಲೈನ್ ಕ್ಲಾಸ್ ಬಗ್ಗೆ ಮಾಹಿತಿ ಬೇಕಾ ಸರ್? ಪಿನ್ ಟು ಪಿನ್ ಮಾಹಿತಿ ಅಂದ್ರೆ, ಸರ್ ಕ್ಲಾಸ್ ವೈಸ್ ಕ್ಲಾಸ್, ನನಗೆ ಯೂಟ್ಯೂಬ್ ಅಲ್ಲಿ ಅಷ್ಟೊಂದು ಮಾಹಿತಿ ಸಿಗ್ತಿಲ್ಲ ಸರ್, ಕ್ಲಾಸಸ್ಗಳು ಅಲ್ಲಿ ಇದಾವೆ, ನನಗೆ ಕಂಟಿನ್ಯೂ ಕ್ಲಾಸಸ್ ಬೇಕು, ಆನ್ಲೈನ್ ಕ್ಲಾಸ್ ಬೇಕು ಅಂದ್ರೆ ನಮ್ಮದೇ ಆದ ಒಂದು ಆನ್ಲೈನ್ ಕ್ಲಾಸ್ ಇದೆ. ನಾನು ಆನ್ಲೈನ್ ಕ್ಲಾಸ್ ಡೈಲಿ ಲೈವ್ ಕ್ಲಾಸ್ ಕೊಡ್ತಿದ್ದೀನಿ. ಹಾಗಾಗಿ ಆನ್ಲೈನ್ ಕ್ಲಾಸ್ ಬೇಕು ಸರ್, ಈಗ ನಾ ಇರೋ 4 ತಿಂಗಳು 5 ತಿಂಗಳಲ್ಲಿ ನನ್ನ ಮಗು ಪ್ರಿಪೇರ್ ಆಗಬೇಕು ಅಂದ್ರೆ ಈ ನಂಬರಿಗೆ ಮೆಸೇಜ್ ಮಾಡಿ. ಸರ್ ಆನ್ಲೈನ್ ಕ್ಲಾಸ್ ಬಗ್ಗೆ ನಮಗೆ ಮಾಹಿತಿ ಬೇಕಿತ್ತು, ನಾವು ಜಾಯ್ನ್ ಆಗಬೇಕಿತ್ತು ಅಂತ ಮೆಸೇಜ್ ಮಾಡ್ರಿ, ನಾನು ನಿಮಗೆ ಸಂಪೂರ್ಣ ಮಾಹಿತಿ ಕೊಡ್ತೀನಿ. ಸರ್ ನಮಗೆ ಅಪ್ಲಿಕೇಶನ್ ಹಾಕೋದ್ರಲ್ಲಿ ಪ್ರಾಬ್ಲಮ್ ಇದೆಯೇ, ಕಾಂಟ್ಯಾಕ್ಟ್ ದಿಸ್ ನಂಬರ್, ಅದನ್ನು ಸಹ ನಾನು ಕೊಡ್ತೀನಿ. ಪ್ರತಿಯೊಂದು ಮಾಹಿತಿನೂ ಬೇಕು ಅಂದ್ರೆ ನವೋದಯ, ಸೈನಿಕ, ಆದರ್ಶ, ಮಿಲಿಟರಿ, ಮುರಾರ್ಜಿ, ಪ್ರತಿಷ್ಠಿತ, ಅಳಿಕೆ ಯಾವುದೇ ಶಾಲೆಯ ಬಗ್ಗೆ ಮಾಹಿತಿ ಬೇಕಾ, ಕಾಂಟ್ಯಾಕ್ಟ್ ದಿಸ್ ನಂಬರ್. ಓಕೆನಾ? ನಾನು ಎಲ್ಲದನ್ನು ಕೂಡ ನಿಮಗೆ ಮಾಹಿತಿನ ಕೊಡ್ತಾ ಇರ್ತೀನಿ. ನನ್ನ ಉದ್ದೇಶ ಒಂದೇ, ಸರ್ಕಾರದಿಂದ ಇರುವಂತ ಬ್ಯೂಟಿಫುಲ್ ಆದ, ವೆರಿ ಇಂಪಾರ್ಟೆಂಟ್ ಆದ ಕ್ವಾಲಿಟಿ ಎಜುಕೇಶನ್ ಫ್ರೀ ಆಗಿ ಕೊಡ್ತಾರೆ. ಅದನ್ನ ಪ್ರತಿಯೊಂದು ಹಳ್ಳಿಯ ಪ್ರತಿಯೊಂದು ಮಗುನು ಕೂಡ ಅದನ್ನ ತಗೋಬೇಕು. ಎಸ್ಪೆಷಲಿ ಈ ಬಡ ಕುಟುಂಬದ ಬಡ ಮಕ್ಕಳಿಗೋಸ್ಕರನೇ ಅಂತ ಅನ್ಕೊಳ್ಳಿ, ಅವ್ರಿಗೋಸ್ಕರನೇ ಮಾಡ್ತಿರುವಂತ ಒಂದು ಮಿಷನ್ ಅನ್ಕೊಳ್ರಿ ನೀವು. ಯಾಕಂದ್ರೆ ಪ್ರತಿಯೊಬ್ಬ ವಿದ್ಯಾರ್ಥಿ ಈಗ ದುಡ್ಡಿರೋರೇನೋ ಒಳ್ಳೆ ಎಜುಕೇಶನ್ ಇನ್ಸ್ಟಿಟ್ಯೂಟ್ಗಳಿಗೆ ಹಾಕಿ ಅವ್ರ ಮಕ್ಕಳನ್ನ ನೀಟು, KCET ಕೋಚಿಂಗ್ ಕಳಿಸಿ ಸೇರಿಸ್ಬಿಡ್ತಾರೆ. ಆದ್ರೆ ನಮ್ಮಂತ ಬಡವ್ರ ಮಕ್ಕಳಿಗೆ ಅದಲ್ಲ ಸರ್. ನವೋದಯ ಶಾಲೆ ಅಂದ್ರೆ ನಮಗೆ ಎಲ್ಲಿ ಸಿಗದ್ ಬಿಡೋ ಅಂತ ಎಷ್ಟೋ ಮಕ್ಕಳು ಅನ್ಕೊಂಡಿದ್ವಿ, ಎಷ್ಟೋ ಪೇರೆಂಟ್ಸ್ಗಳು ಅನ್ಕೊಂಡಿರ್ತಾರೆ. ಅದನ್ನ ನಾವು ದಿನ ನೋಡಿ, ದಿನಕ್ಕೆ 2 ಗಂಟೆ ಓದಿ IAS ಪಾಸ್ ಆಗಿರೋರು ಇದ್ದಾರೆ. ದಿನ 2 ಗಂಟೆ ಓದಿದ್ರೆ ನವೋದಯ ಎಕ್ಸಾಮ್ ಪಾಸ್ ಮಾಡೋಕ್ಕಾಗಲ್ವಾ? ಆರಾಮಾಗಿ ಮಾಡ್ಬೋದು. ಅದು ಹೇಗೆ ಮಾಡೋದು ಅಂತ ಎಲ್ಲದನ್ನು ಹೇಳ್ತೀನಿ. ಹಾಗಾದ್ರೆ ನವೋದಯ ಶಾಲೆಯಲ್ಲಿ 75% ರೂರಲ್ ಮಕ್ಕಳಿಗೆ ಅವಕಾಶ ಇದೆ ಅಂದ್ರೆ ಇದನ್ನ ಯಾರು ಬಳಸ್ಕೊಂತಿದ್ದಾರೆ ಗೊತ್ತಾ? ಎಲ್ಲ ಈ ಅಪಾಯಿಂಟರ್ಸ್ಗಳು ಅಂದ್ರೆ ಟೀಚರ್ಸು, ಪೊಲೀಸು, ಈ ಬೇರೆ ಬೇರೆ ಅಪಾಯಿಂಟ್ ಆಗಿರುವಂತವ್ರಿಗೆ ಇದ್ರ ಬಗ್ಗೆ, ಈ ಶಾಲೆ ಬಗ್ಗೆ ಮಾಹಿತಿ ಇದೆ. ಹಾಗಾಗಿ ಅವ್ರ ಮಕ್ಕಳನ್ನ ಏನ್ ಮಾಡ್ತಾರೆ ಮಾಹಿತಿ ಯಾರಿಗೆ ಗೊತ್ತಿದೆಯಲ್ಲ, ಸ್ವಲ್ಪ ವೆಲ್ ಎಜುಕೇಟೆಡ್ ಇರ್ತಾರಲ್ಲ, ಅವ್ರು ಏನ್ ಮಾಡ್ತಿದ್ದಾರೆ ಗೊತ್ತಾ, ಮಕ್ಕಳನ್ನ ಸ್ವಲ್ಪ ಸಿಟಿಯಿಂದ ಹೊರಗಿರೋ, ಅವ್ರು ಸಿಟಿಯಲ್ಲೇ ಇರ್ತಾರೆ, ಮಗುನ ಸಿಟಿಯಿಂದ ಹೊರಗಿರುವಂತ ಶಾಲೆಯಲ್ಲಿ ಓದಿಸ್ತಿರ್ತಾರೆ. ಓದಿಸಿ ಅವ್ರಿಗೆ 2ನೇ ಕ್ಲಾಸ್, 3ನೇ ಕ್ಲಾಸ್, 4ನೇ ಕ್ಲಾಸಿಂದಾನೇ ಪ್ರಿಪೇರ್ ಮಾಡ್ತಾರೆ. 5ನೇ ಕ್ಲಾಸಲ್ಲಿ ಆನ್ಲೈನ್ ಕ್ಲಾಸು, ಆಫ್ಲೈನ್ ಕ್ಲಾಸಿಗೋ ಕೋಚಿಂಗ್ ಹಾಕಿ ಅವ್ರೇನ್ ಮಾಡ್ತಾರೆ, ಆ ಮಗುನ ಸೆಲೆಕ್ಟ್ ಮಾಡಿ ಓದಕ್ಕೆ ಹಾಕ್ಬಿಡ್ತಾರೆ. ಇದು ಬಳಸ್ಕೊಂತಿರೋರು ಯಾರು? ಎಲ್ಲ ಅದ್ರ ಬಗ್ಗೆ ಮಾಹಿತಿ ಗೊತ್ತಿರೋರು. ನಾನು ಈ ವಿಡಿಯೋ ಯಾರಿಗೆ ಮಾಡ್ತಿದ್ದೀನಿ ಹೇಳ್ರಿ? ಯಾರಿಗೆ ಮಾಹಿತಿ ಇನ್ನೂ ಗೊತ್ತಿಲ್ಲ, ಯಾವ ಮಗುಗೆ ಓದ್ಬೇಕಂತ ಆಸಕ್ತಿ ಇದೆ, ಯಾವ ತಂದೆ ತಾಯಿಗಳಿಗೆ ನನ್ನ ಮಗುಗೆ ದೊಡ್ಡ IAS ಆಫೀಸರ್, KS ಆಫೀಸರ್, ಡಾಕ್ಟ್ರು, ಇಂಜಿನಿಯರ್ ಮಾಡಬೇಕು, ನನ್ನ ಕೈಲಿ ದುಡ್ಡಿಲ್ಲ, ಕೂಲಿ ಮಾಡ್ಕೊಂಡು ತಿಂತಿದ್ದೀನಿ, ಹೆದರ್ಕೊಳ್ಳೋ ಅವಶ್ಯಕತೆ ಇಲ್ಲ. ಇದನ್ನ ಏನ್ ಮಾಡ್ಬೇಕು, ಈಗ ನಾನು ಈ ಕೊಡ್ತಿರೋ ಮಾಹಿತಿನ ಸರಿಯಾಗಿ ಕೇಳ್ಕೊಳ್ಳಿ. ಏನೇನು ಅವಕಾಶಗಳಿದಾವೆ ಪ್ರತಿಯೊಂದು ಮಗುನು ತಗೋಬಹುದು. ನೋಡಿ, ಮನೆಗೆ ಪೇಪರ್ ಹಾಕಿರೋರು ಇವತ್ತು ದೊಡ್ಡ ದೊಡ್ಡ ಸೈಂಟಿಸ್ಟ್ಗಳಾಗಿದ್ದಾರೆ ಅಲ್ವಾ? ನಿಮಗೆಲ್ಲ ಮಾಹಿತಿ ಗೊತ್ತೇ ಇದೆ. ಅದ್ರ ಬಗ್ಗೆ ಇನ್ನೊಂದನ್ನ ಹೇಳ್ತೀನಿ. ಇವತ್ತು ನವೋದಯ ಶಾಲೆಯ ಬಗ್ಗೆ ಪೂರ್ತಿ ಮಾಹಿತಿ, ಸಂಪೂರ್ಣ ಮಾಹಿತಿ ಕೊಡ್ತೀನಿ. ಯಾಕೆ ನಾವು ನವೋದಯ ಶಾಲೆಯಲ್ಲಿ ಅಡ್ಮಿಷನ್ ಮಾಡಿಸ್ಬೇಕು ಮಕ್ಕಳಿಗೆ ಅಂದ್ರೆ, ಇದನ್ನ ಫಸ್ಟ್ ತಿಳ್ಕೊಂಡು ಆಮೇಲೆ ಅಡ್ಮಿಷನ್ ಮಾಡಿಸ್ರಿ. ಕ್ಯಾನ್ ಅಪಿಯರ್ ಓನ್ಲಿ ಒನ್ಸ್. ನೋಡಿ ಸರ್, 5ನೇ ಕ್ಲಾಸಲ್ಲಿ ಒಂದ್ಸಲ ನಾವು ಅಪ್ಲಿಕೇಶನ್ ಹಾಕ್ಸ್ಬಿಟ್ವಿ ಅಂದ್ರೆ, ಒಂದ್ಸಲ ನಾವು ಅಪ್ಲಿಕೇಶನ್ ಹಾಕಿ ಬರ್ಸಿದೀವಿ ಸರ್, ಈ ವರ್ಷ 1 ಮಾರ್ಕ್ಸಿಗೋ 2 ಮಾರ್ಕ್ಸಿಗೋ ಸಿಗ್ಲಿಲ್ಲ, ಮುಂದಿನ ವರ್ಷ ನಾನು 5ನೇ ಕ್ಲಾಸ್ ನನ್ನ ಮಗುನ ಫೇಲ್ ಮಾಡಿಸಿ ಇನ್ನೊಂದ್ಸಲ ಬರ್ಸ್ಬಿಡ್ತೀನಿ ಸರ್. ನೋ, ಕ್ಯಾನ್ ಅಪಿಯರ್ ಓನ್ಲಿ ಒನ್ಸ್. ಒಂದು ಸಲ ಆ ಮಗು 5ನೇ ಕ್ಲಾಸ್ ಓದಿದೆ ಅಂದ್ರೆ,
5ನೇ ಕ್ಲಾಸಲ್ಲಿ ಅಪ್ಲಿಕೇಶನ್ ಒಂದ್ಸಲ ಹಾಕಿದೆ ಅಂದ್ರೆ ಮುಗೀತು, ಮತ್ತೆ ಅಪ್ಲಿಕೇಶನ್ ಹಾಕಕ್ಕಾಗಲ್ಲ. ಸರ್ ನನ್ನ ಮಗುಗೆ ಹೋದ ವರ್ಷ ನಾನು ಅಪ್ಲಿಕೇಶನ್ ಹಾಕ್ಲಿಲ್ಲ, 5ನೇ ಕ್ಲಾಸ್ ಆಗ್ಬಿಟ್ಟಿದೆ, ಈಗ ನಾನು ಒಂದ್ ವರ್ಷ ಫೇಲ್ ಮಾಡಿಸಿ ಈ ವರ್ಷ ಹಾಕ್ಸೋಣ ಸರ್, ಬರಲ್ಲ. ಯಾಕಂದ್ರೆ 5ನೇ ಕ್ಲಾಸ್ ಒಂದ್ಸಲ ಓದಿದ್ರೆ ಮುಗೀತಲ್ವಾ. ಮತ್ತೆ ಅಪ್ಲಿಕೇಶನ್ ಒಂದೇ ಸಲ ಹಾಕಕ್ಕಾಗೋದು, 2 ಸಲ ಹಾಕಕ್ ಬರಲ್ಲ. ದಯವಿಟ್ಟು ಯಾರೆಲ್ಲ ಪೇರೆಂಟ್ಸ್ಗಳು ಈ ಮೆಂಟಾಲಿಟಿ ಇದೆ, ಆ ಥರ ಪ್ಲಾನ್ ಮಾಡಬೇಕು ಅಂತ ಥಿಂಕ್ ಮಾಡ್ತಿದ್ದೀರಾ, ದಯವಿಟ್ಟು ಬರಲ್ಲ. ಅವಕಾಶ ಇದ್ದಾಗ ಮಾತ್ರ ಅದನ್ನು ಸದುಪಯೋಗ ಪಡಿಸ್ಕೊಳ್ರಿ. ಅವಕಾಶ ಒಂದೇ ಸಲ ಬರೋದು, ದೇವ್ರು ಒಂದೇ ಒಂದು ಅವಕಾಶ ಕೊಡ್ತಾನೆ, ಮಿಸ್ಯೂಸ್ ಮಾಡ್ಕೋಬೇಡಿ. ಸರಿ, ಹಾಗಾದ್ರೆ ಬರ್ರಿ, ಏನೇನು ಎಲಿಜಿಬಿಲಿಟಿ ಇರುತ್ತೆ ಸರ್? ರೂರಲ್ ಬೇಕು ಸರ್, ನನಗೆ ರೂರಲ್ ಕ್ಯಾಂಡಿಡೇಟ್ ಆಗಬೇಕು ಅಂದ್ರೆ 1, 2 ಅವ್ರು ಕನ್ಸಿಡರ್ ಮಾಡಲ್ಲ. LKG UKG ಎಲ್ಲರೂ ಓದಿಸ್ಕೊಳ್ರಿ. 3, 4, 5 ಗ್ರಾಮೀಣ ಪ್ರದೇಶದ ಶಾಲೆಯಲ್ಲಿ, ಅಂದ್ರೆ ತಾಲೂಕ್ ಅಂದ್ರೆ ಸಿಟಿಯಲ್ಲಿ ಓದಿರಬಾರ್ದು, ಅರ್ಬನ್ ಬರಬಾರ್ದು, ರೂರಲ್ ಬರಬೇಕು ಮಕ್ಕಳಿಗೆ ಅಂತ ಶಾಲೆಯಲ್ಲಿ ಓದಿರ್ಬೇಕು. 3, 4, 5 ಈಗ ಯಾರೆಲ್ಲ 1, 2ನೇ ಕ್ಲಾಸಲ್ಲಿ ಓದ್ತಿದಾರಲ್ಲ ಆ ತಂದೆ ತಾಯಿಗಳು ದಯವಿಟ್ಟು ಗಮನಿಸ್ಕೊಳ್ಳಿ, ನಿಮ್ಮ ಮಕ್ಕಳನ್ನ ರೂರಲ್ ಶಾಲೆ ಅಂದ್ರೆ ಸಿಟಿಯಿಂದ ಸ್ವಲ್ಪ ಹೊರಗಿರುವ ಶಾಲೆಗಳಿಗೆ ಓದಿಸಿ. ತಾಲೂಕ್ ಸಿಟಿ ಆಗಿರಬಾರ್ದು, ಕೆಲವು ಸಣ್ಣ ಪುಟ್ಟ ಸಿಟಿ ಇರ್ತವೆ, ಅವೆಲ್ಲ ರೂರಲ್ ಅಲ್ಲೇ ಇರ್ತವೆ. ಓಕೆನಾ? ನಿಮ್ಮ ಮಗು ಓದ್ತಿರುವ ಶಾಲೆ ರೂರಲ್ಲ ಅಥವಾ ಅರ್ಬನ್ನ ಅಂತ ಒಂದ್ಸಲ ಗಮನಿಸ್ಕೊಳ್ಳಿ. 3, 4, 5 ಅದು ಗ್ರಾಮೀಣ ಪ್ರದೇಶದ ರೂರಲ್ ಏರಿಯಾದಲ್ಲಿ ಓದಿರಬೇಕು. 5ನೇ ತರಗತಿ ಓದುತ್ತಿರುವ ಜಿಲ್ಲೆ ಮತ್ತು ವಾಸವಾಗಿರುವ ಜಿಲ್ಲೆ ಸೇಮ್ ಡಿಸ್ಟಿಕ್ ಆಗಿರ್ಬೇಕು, ಒಂದೇ ಜಿಲ್ಲೆ ಆಗಿರ್ಬೇಕು. ಮಗು ಓದ್ತಿರೋ ಜಿಲ್ಲೆ ಮತ್ತೆ ವಾಸವಾಗಿರುವ ಜಿಲ್ಲೆ. ಫಾರ್ ಎಕ್ಸಾಂಪಲ್, ಈ ಅಪಾಯಿಂಟರ್ಸ್ಗೆ ಇದು ಬಹಳ ದೊಡ್ಡ ಸಮಸ್ಯೆ. ಅವರಿಗೆ ಅವಾಗವಾಗ ಎಲ್ಲೆಲ್ಲೋ ಶಿಫ್ಟ್ ಮಾಡ್ತಿರ್ತಾರೆ, ಈ ಜಿಲ್ಲೆಯಿಂದ ಆ ಜಿಲ್ಲೆ, ಆ ಜಿಲ್ಲೆಯಿಂದ ಈ ಜಿಲ್ಲೆ. ಅವಾಗ ಮಗುಗೆ ಎಲ್ಲಿ ಓದಿಸ್ಬೇಕು ಅಂತ ಗೊತ್ತಾಗಲ್ಲ. ಹಾಗಾದ್ರೆ ನೀವು 5ನೇ ತರಗತಿ ಮಾತ್ರ ನಿಮ್ಮ ರೆಸಿಡೆನ್ಷಿಯಲ್ ಜಿಲ್ಲೆಗೆ ನಿಮ್ಮ ತಂದೆ ತಾಯಿ ಇರ್ತಾರಲ್ಲ, ದಯವಿಟ್ಟು ಅಲ್ಲಿ TC ಕಳಿಸ್ಬಿಡ್ರಿ. ನೀವು ಹೇಳ್ರಿ ನಿಮ್ಮ ತಂದೆ ತಾಯಿಗೆ, ನಿಮ್ಮ ಮೊಮ್ಮಕ್ಕಳು 1 ವರ್ಷ ಅಲ್ಲೇ ಬರ್ತಾರೆ ಓದ್ಲಿ ಅಂತ. ಓಕೆನಾ? ರಿಸರ್ವೇಶನ್ ಮಾಡಿ ಇಟ್ಕೊಂತಾರೆ. ಯಾಕಂದ್ರೆ 5ನೇ ಕ್ಲಾಸ್ ಮಾತ್ರ, 3, 4 ಅಲ್ಲ. ಅದನ್ನು ಸ್ವಲ್ಪ ತುಂಬಾ ಜನ ಪೇರೆಂಟ್ಸ್ಗಳು ಕನ್ಫ್ಯೂಸ್ ಮಾಡ್ಕೊಂಡಿರ್ತಾರೆ. ಸರ್ 3, 4, 5 ಒಂದೇ ಜಿಲ್ಲೆಯಲ್ಲಿ ಓದಿರ್ಬೇಕಲ್ಲ. 3, 4 ಅಲ್ಲ, 5ನೇ ಕ್ಲಾಸು ಯಾವ ಜಿಲ್ಲೆಯಲ್ಲಿ ಓದ್ತಿದೆಯಲ್ಲ ಅದೇ ಜಿಲ್ಲೆಯಲ್ಲಿ ವಾಸವಾಗಿರ್ಬೇಕು ಅಂತ ರೂಲ್ಸ್ ಇದೆ. ನಿವಾಸಿ ದೃಢೀಕರಣ ಪತ್ರ ಕೇಳ್ತಾರೆ, ಹಾಗಾಗಿ ಅದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಏನೇನ್ ಬೇಕು ಸರ್? ಡೊಮಿಸಿಯಲ್ ಸರ್ಟಿಫಿಕೇಟ್, ನಿವಾಸಿ ದೃಢೀಕರಣ ಪತ್ರ, ಆಧಾರ್ ಕಾರ್ಡ್, ಸ್ಟಡಿ ಸರ್ಟಿಫಿಕೇಟ್, ಇವೆಲ್ಲವೂ ನಾವು ಅಪ್ಲಿಕೇಶನ್ ಹಾಕಬೇಕು. ಜಾಯಿನ್ ಆದ್ಮೇಲೆ ಅಲ್ಲೂ ಸಹ ನಾವು JNV ನವೋದಯ ಶಾಲೆಗೆ ಕೊಳ್ಳೇಬೇಕಾಗತ್ತೆ. ಮಾಂಡೇಟರಿ 1 year ಕ್ರಾಸ್ ಅಟ್ಯಾಚ್ಮೆಂಟ್ ಇನ್ ಕ್ಲಾಸ್ 9. ನೋಡಿ, ನವೋದಯ ಶಾಲೆ ಯಾಕೆ ಸ್ಪೆಷಲ್ಲು ಸರ್? ಯಾಕೆ ಸ್ಪೆಷಲ್ಲು ಅಂದ್ರೆ ಇನ್ನು ಮುಂದೆ ಹೇಳ್ತೀನಿ ನಾನು ನವೋದಯ ಶಾಲೆಯ ಸ್ಪೆಷಾಲಿಟಿ ಏನು ಅಂತ. ಬೇರೆ ಶಾಲೆಗೂ ನವೋದಯ ಶಾಲೆಗೂ ಏನ್ ಸರ್ ಡಿಫ್ರೆನ್ಸ್ ಅಂದ್ರೆ ಈಗ ಹೇಳ್ತೀನಿ ಕೇಳ್ರಿ. ಮಾಂಡೇಟರಿ 1 year ಕ್ರಾಸ್ ಅಟ್ಯಾಚ್ಮೆಂಟ್ ಇನ್ ಕ್ಲಾಸ್ 9. ಮಗು ನವೋದಯದಲ್ಲಿ 9ನೇ ಕ್ಲಾಸ್ ಓದ್ಬೇಕಾದ್ರೆ 1 ವರ್ಷ ಮಹಾರಾಷ್ಟ್ರ, ಮಧ್ಯಪ್ರದೇಶ್, ಆಂಧ್ರ ಪ್ರದೇಶ್, ತೆಲಂಗಾಣ, ತಮಿಳುನಾಡು ಬೇರೆ ಕಡೆ ಕಳಿಸ್ತಾರೆ. ಯಾಕೆ ಸರ್? ಅದು ಮಾಂಡೇಟರಿ ಹೋಗ್ಲೇಬೇಕು. ಯಾಕೆ ಅಂದ್ರೆ ಆ ರಾಜ್ಯದ ಕಲ್ಚರ್, ಆ ರಾಜ್ಯದಲ್ಲಿರುವ ಸಂಸ್ಕೃತಿ ಮತ್ತೆ ಅವರು ಇಲ್ಲಿ ಬಂದಾಗ ನಮ್ಮ ರಾಜ್ಯದ ಸಂಸ್ಕೃತಿ ಏನಾಗತ್ತೆ, ಶೇರ್ ಆಗತ್ತೆ. ಅವರ ಊಟ ಇವರ ಊಟ, ಅವರ ಲ್ಯಾಂಗ್ವೇಜ್ ಇವರ ಲ್ಯಾಂಗ್ವೇಜ್, ಅವರ ಭಾವನೆಗಳು ಇವರ ಭಾವನೆಗಳು, ಅಲ್ಲಿರುವ ಸಂಸ್ಕೃತಿ ಇಲ್ಲಿರುವ ಸಂಸ್ಕೃತಿ ಮಕ್ಕಳು ಕಲಿತಾರೆ. ಅಂದ್ರೆ ನಾಟ್ ಫಾರ್ ಒಂದು ಏರಿಯಾಕ್ಕೆ ಕನ್ಸಿಡರ್ ಆಗಿರಲ್ಲ ನಮ್ಮ ಮಕ್ಕಳು, ಓವರ್ ಆಲ್ ಇಂಡಿಯಾಕ್ಕೆ ಕನ್ಸಿಡರ್ ಆಗಿದೆ. ಅಂದ್ರೆ ಸೆಂಟ್ರಲ್ ಗೌರ್ಮೆಂಟ್ ಇರೋದ್ರಿಂದ ಬೇರೆ ಬೇರೆ ರಾಜ್ಯದ ಅವ್ರ ಲ್ಯಾಂಗ್ವೇಜ್ ಇವ್ರ ಲ್ಯಾಂಗ್ವೇಜ್. ನೋಡಿ ಮಕ್ಕಳಿಗೆ ಏನೆಲ್ಲ ಕಲಿತಾರೆ ಅಂತ. ಆ ವಯಸ್ಸಲ್ಲಿ 9ನೇ ಕ್ಲಾಸಿಗೆ ನಾವೆಲ್ಲ ಒಂದೇ ಅನ್ನೋ ಭಾವನೆ, ಇಡೀ ನಮ್ಮ ಒಂದು ರಾಜ್ಯ ಅಲ್ಲ ಇಡೀ ದೇಶನೇ ನಮ್ದು ಅನ್ನೋ ಭಾವನೆ ಅಲ್ಲಿ ಮೂಡುತ್ತೆ. ಹಾಗಾಗಿ ಮಕ್ಕಳಿಗೆ 1 year ಮಾಂಡೇಟರಿ ಅಟ್ಯಾಚ್ಮೆಂಟ್ ಕಂಪಲ್ಸರಿ ಇರುತ್ತದೆ. ನಾನು ಹೋಗಲ್ಲ ಅಂದ್ರೆ ಬಿಡಂಗಿಲ್ಲ ಅಲ್ಲಿ. ಓಕೆನಾ? ಯಾವ್ದಾದ್ರು ಹೋಗ್ಲೇಬೇಕು. ಹಾಗಾದ್ರೆ ಇಲ್ಲಿರುವ ನವೋದಯ ಶಾಲೆಗೆ ಸೇರಿದ್ರೆ ಏನ್ ಸರ್ ಬೆಸ್ಟ್ ಅಡ್ವಾಂಟೇಜಸ್ಗಳು ಅಂದ್ರೆ, ಯಾಕೆ ಸರ್ ಇದು ಬೇರೆ ಪ್ರೈವೇಟ್ ಶಾಲೆಯಲ್ಲಿ ಸೇರಿದ್ರೆ ಆಗಲ್ವಾ? ನಮ್ಮ ಹತ್ರ ಸಿಕ್ಕಾಬಟ್ಟೆ ದುಡ್ಡಿನ ನಾವು ಕಟ್ಸ್ಕೊಂತೀವಿ, ಇಲ್ಲೇ ಇರ್ಲಿ ಬಿಡ್ರಿ ನಮ್ಮ ಮಗು. ನನ್ನ ಪ್ರಕಾರ ನೋಡಿ, 1ರಿಂದ 5ನೇ ತರಗತಿಯವರು ಮಕ್ಕಳು ತಂದೆ ತಾಯಿ ಜೊತೆ ಅವ್ರ ಆಶ್ರಯದಲ್ಲಿ ಓದ್ಬೇಕು. ಇಟ್ಸ್ ವೆರಿ ಇಂಪಾರ್ಟೆಂಟ್. ಯಾಕಂದ್ರೆ ತಂದೆ ತಾಯಿ ಪ್ರೀತಿ ವಾತ್ಸಲ್ಯ, ಗುರು ಹಿರಿಯರ ಮೇಲೆ ಭಕ್ತಿ, ನಮ್ಮ ಮನೆ ವಾತಾವರಣ, ಮನೆಯ ಮೊದಲ ಪಾಠಶಾಲೆ ತಾಯಿಯ ಮೊದಲ ಗುರು, ಇದು 100ಗೆ 100% ಸತ್ಯ. ಆದ್ರೆ 5ನೇ ಕ್ಲಾಸ್ ಆದ್ಮೇಲೆ ಮಕ್ಕಳ ಭವಿಷ್ಯಕ್ಕೋಸ್ಕರ ಮಕ್ಕಳು ಸ್ವಲ್ಪ ಹೊರಗೆ ಹೋಗ್ಲೇಬೇಕಾಗತ್ತೆ. ಯಾಕಂದ್ರೆ ಅವರು ತಂದೆ ತಾಯಿ ಮೇಲೆ ಡಿಪೆಂಡ್ ಆಗಿರಬಾರ್ದು. ಎಲ್ಲದಕ್ಕೂ ತನ್ನ ಸ್ವಂತ ಜೀವನವನ್ನು ತಾನು ನಡೆಸಬಲ್ಲೆ, ಯಾರೂ ಇಲ್ಲದಿದ್ರೂ ನನ್ನ ಜೀವನ ನಾನು ನಡೆಸಬಲ್ಲೆ ಅಂತ ಕಲಿಸ್ಕೊಡುತ್ತೆ. ದಟ್ ಈಸ್ ದ ನವೋದಯ ಬೋರ್ಡಿಂಗ್ ಸಿಸ್ಟಮ್. ಯಾವಾಗ ನಾವು 6ನೇ ಕ್ಲಾಸಿಂದ ಮಕ್ಕಳ ಭವಿಷ್ಯಕ್ಕೋಸ್ಕರ ಹೊರಗೆ ಒಂದು ಹೆಜ್ಜೆ ಇಡ್ತೀವಿ, ಯಾವುದೇ ತಂದೆ ತಾಯಿಗಳಿಗಾದ್ರೂ ಅಷ್ಟೇ ತನ್ನ ಮಕ್ಕಳನ್ನ
ಹಾಸ್ಟ್ಲಿಗೆ ಕಳಿಸ್ಬೇಕು ಅಂದ್ರೆ ಮಕ್ಳು ಎಷ್ಟು ಅಳ್ತಾರೋ ಅದಕ್ಕಿಂತ ಜಾಸ್ತಿ ಹೇಳ್ತಾರೆ ತಂದೆ ತಾಯಿಗಳು. ಕಣ್ಣಾರೆ ಕಂಡೀನಿ, ನಾನು ಅನುಭವಿಸ್ತೀನಿ. ನಾನು ಹಾಸ್ಟೆಲ್ ಇದ್ದಿದ್ದೆ. ಹಾಸ್ಟೆಲಲ್ಲಿ ಏನಪ್ಪಾ ಅಂದ್ರೆ ಅಪ್ಪ ದೇವ್ರೆ, ಹಾಸ್ಟ್ಲಿಗೆ ಹೋಗ್ಬೇಕಾದ್ರೆ ಆಗುವಷ್ಟು ಕಷ್ಟ ಯಾವತ್ತೂ ಆಗಲ್ಲ. ಅದೇ ಶನಿವಾರ ಬಂತು ಅಂದ್ರೆ ಹಾಸ್ಟ್ಲಿಗೆ ಓಡ್ಬೇಕಲ್ಲ, ಅಲ್ಲಿ ಸಿಗೋಷ್ಟು ಖುಷಿ ಮತ್ತೊಂದು ಸಿಗಲ್ಲ ಅಂತ ಒಂದು ಬೆಸ್ಟ್ ಎಕ್ಸ್ಪೀರಿಯನ್ಸ್. ಬಟ್ ಎಜುಕೇಶನು ಅಂತ ಬಂದಾಗ, ಮಕ್ಕಳ ಭವಿಷ್ಯ ಅಂತ ಬಂದಾಗ, ಯಾಕಂದ್ರೆ ತಂದೆ ತಾಯಿಗಳೇ ಜೀವನ ಪೂರ್ತಿ, ಮಕ್ಕಳು ಮುದುಕರಾಗಿ ಸಾಯೋವರೆಗೂ ತಂದೆ ತಾಯಿನೇ ಜೊತೆಗಿರಲ್ಲ. ಯಾಕಂದ್ರೆ ಮುಂದೊಂದು ದಿನ ಅವರು ಸ್ವಂತ ಜೀವನ ಮಾಡ್ಬೇಕಾಗತ್ತೆ, ಈ ಸಮಾಜನ ಎದುರಿಸ್ಬೇಕಾಗತ್ತೆ. ಸಮಾಜದಲ್ಲಿ ಒಳ್ಳೇದು ಇದೆ, ಕೆಟ್ಟದ್ದು ಇದೆ ಅಲ್ವಾ? ಇದ್ರ ಬಗ್ಗೆ ಅವರು ಸಂಪೂರ್ಣವಾಗಿ ಮಾಹಿತಿ ಅವ್ರು ಪಡ್ಕೋಬೇಕು, ಅನುಭವಿಸ್ಬೇಕು. ಸಮಾಜದಲ್ಲಿರೋ ಪ್ರತಿಯೊಂದನ್ನು ಕೂಡ ಅವರು ಎದುರಿಸುವ ಶಕ್ತಿ ಬರ್ಬೇಕಂದ್ರೆ ಮಕ್ಕಳನ್ನ ಯಾವುದೇ ರೀತಿಯ ಅವಲಂಬನೆ ಇಲ್ಲದೆ ಸ್ವಾವಲಂಬಿಯಾಗಿ ಬದುಕುವುದನ್ನ ಕಲಿಸ್ಕೊಡುತ್ತೆ ರೆಸಿಡೆನ್ಸಿಯಲ್ ಶಾಲೆಗಳು. ಅದಕ್ಕೆ ಸ್ವಲ್ಪ ನಾವು 6ನೇ ಕ್ಲಾಸ್ ಆದ್ಮೇಲೆ ರೆಸಿಡೆನ್ಸಿಯಲ್ಗೆ ಹಾಕೋದು ನನ್ನ ಪ್ರಕಾರ ಒಳ್ಳೆಯದು. ಅದು ಎಸ್ಪೆಷಲಿ ನವೋದಯ ಅಂತ ಶಾಲೆ ಕಳಿಸೋದು ಒನ್ ಆಫ್ ದ ಬೆಸ್ಟ್ ಅಂದ್ರೆ ಬೆಸ್ಟ್. ಯಾಕಂದ್ರೆ ₹1 ಖರ್ಚಿಲ್ದಲೆ, ವಿತೌಟ್ ಎನಿ ಕಾಸ್ಟ್ ಇಲ್ದಲೆ, ಸರ್ಕಾರ ಖರ್ಚಿಲ್ದಲೆ ಎಲ್ಲ ಆಗಲ್ಲ. ಮಕ್ಳಿಗೆ ಖರ್ಚಿಲ್ದಲೆ ಊಟ ಹಾಕಕ್ಕಾಗಲ್ಲ, ಮಕ್ಳಿಗೆ ಖರ್ಚಿಲ್ದಲೆ ಬಟ್ಟೆ ಕೊಡ್ಸಕ್ಕಾಗಲ್ಲ, ಮಕ್ಳಿಗೆ ಖರ್ಚಿಲ್ದಲೆ ಪೆನ್ಸಿಲ್ ಕೊಡ್ಸಕ್ಕಾಗಲ್ಲ, ಬುಕ್ಸ್ ಕೊಡ್ಸಕ್ಕಾಗಲ್ಲ. ಅವೆಲ್ಲ ಸರ್ಕಾರ ಕೊಡುತ್ತೆ, ಸರ್ಕಾರ ನಿಮ್ಗೋಸ್ಕರ ಕೊಡುತ್ತೆ ಅಲ್ವಾ? ಹಾಗಾದ್ರೆ ಬನ್ನಿ, ಸರ್ಕಾರ ನನ್ನ ಪ್ರಕಾರ ನೋಡ್ರಿ, ಈ ಶಾಲೆಗಳಿಗೆ ಸೇರ್ಕೊಂಡ್ರೆ ಮಿನಿಮಮ್ ಒಂದು 10 ರಿಂದ 12 ಲಕ್ಷ ನಿಮ್ಮ ಮಕ್ಕಳ ಮೇಲೆ ಸರ್ಕಾರ ಇನ್ವೆಸ್ಟ್ ಮಾಡುತ್ತೆ, ಸರ್ಕಾರ ಖರ್ಚು ಮಾಡುತ್ತೆ ಅಲ್ವಾ? ಹಾಗಾಗಿ ಇಂಥ ಒಂದು ಅವಕಾಶನ ಯಾವತ್ತು ಮಿಸ್ ಮಾಡ್ಕೋಬೇಡ್ರಿ. ಇಲ್ಲೊಂದು ಏನ್ ಸರ್ ನವೋದಯ ಶಾಲೆ ಸೇರಿದ್ರೆ ಏನ್ ಬೆಸ್ಟ್ ಅಡ್ವಾಂಟೇಜಸ್ ಅಂದ್ರೆ, ಇಲ್ಲಿ ನೋಡ್ರಿ, ಫ್ರೀ ಕ್ವಾಲಿಟಿ ಎಜುಕೇಶನ್. ಒನ್ ಆಫ್ ದ ಕ್ವಾಲಿಟಿ CBSE ಸಿಲೆಬಸ್ ಅಪ್ ಟು 6th 2nd PUC ವರೆಗೂ ಕ್ವಾಲಿಟಿ ಎಜುಕೇಶನ್ ಕೊಡ್ತಾರೆ. ಬೋರ್ಡಿಂಗ್ ಫ್ರೀ ಇರುತ್ತೆ. ಅವ್ರಿಗೆ ಇರೋದಕ್ಕೆ ಸಪ್ರೇಟ್ 4 ವಾರ್ಡ್ಗಳ ತರ ಇರ್ತವೆ. ಒಂದೊಂದು ವಾರ್ಡಿಗೂ ಒಂದೊಂದು ಹೆಸರು ಇರುತ್ತೆ, ಒಂದೊಂದು ವಾರ್ಡಿಗೂ ಒಂದೊಂದು ಹೆಸರು ಇರುತ್ತೆ. ಅವು ಸಪ್ರೇಟ್ ಬೋರ್ಡಿಂಗ್ ಅಂಡ್ ಲಾಡ್ಜಿಂಗ್ ಸಪ್ರೇಟ್ ಆಗಿರುತ್ತೆ. ಅವ್ರು ವಾಸವಾಗಿರೋದಕ್ಕೆ, ಊಟ ಮಾಡೋದಕ್ಕೆ ಮತ್ತು ಓದೋದಕ್ಕೆ ಸಪ್ರೇಟ್ ಇರುತ್ತೆ. ಗರ್ಲ್ಸಿಗೆ ಸಪ್ರೇಟು, ಬಾಯ್ಸಿಗೆ ಸಪ್ರೇಟ್ ಇರುತ್ತೆ. ಬಹಳ ಸಖತ್ತಾಗಿರುತ್ತೆ. ಡಿಸ್ಟ್ರಾಕ್ಷನ್ ಫ್ರೀ. ನೋಡಿ, ಬಹಳ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಅಂದ್ರೆ ಇದೆ, ವೆರಿ ವೆರಿ ಇಂಪಾರ್ಟೆಂಟ್. ಈಗಿನ ಮಕ್ಕಳಿಗೆ ಯಾವ್ದಾದ್ರು ಒಂದು ಅಚೀವ್ಮೆಂಟ್ ಮಾಡಬೇಕು, ಏನಾದ್ರು ಒಂದು ಗುರಿ ಸಾಧಿಸ್ಬೇಕಂದ್ರೆ ಡಿಸ್ಟ್ರಾಕ್ಷನ್ ಅನ್ನೋದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದ್ರೆ ಒಂದು ಮಗು ಬಂತು ಅಂದ್ರೆ ಬ್ಯಾಗ್ ಇಟ್ಟ ತಕ್ಷಣ ಮನೇಲಿ ಹುಡ್ಕೋದು ಏನನ್ನು ಹುಡ್ಕತ್ತೆ ಹೇಳ್ರಿ? ಫಸ್ಟ್ ಮೊಬೈಲ್ ಎಲ್ಲಿದೆ ಅಂತ ಹುಡ್ಕತ್ತೆ. ಒಂದು ಮಗು ಶಾಲೆಗೆ ಹೋಗಿ ವಾಪಸ್ ಬಂತು ಅಂದ್ರೆ ಅವ್ರ ಅಪ್ಪ ಇಲ್ವಾ, ಅವ್ರ ಅಮ್ಮನ ಮೊಬೈಲ್ ತಗೊಂತಾರೆ. ಮಕ್ಕಳ ಮೈಂಡು ವೇಗವಾಗಿ ಡಿಸ್ಟ್ರಾಕ್ಷನ್ ಆಗುತ್ತೆ. ನಾಳೆ ಟೆಸ್ಟ್ ಇದೆ ಅಂದ್ರೆ ಮಾತ್ರ ಓದ್ತಾರೆ, ಇಲ್ಲ ಬೇಗ ಟಿವಿ ಮುಂದೆ ಕೂತ್ಕೊಂಡು ಹೋಮ್ವರ್ಕ್ ಬರೀತಾರೆ, ಮತ್ತೆ ಮೊಬೈಲ್ ಹಿಡಿತಾರೆ, ಇಲ್ಲ ಟಿವಿ ನೋಡ್ತಾರೆ. ಇನ್ನೊಂದು ಯಾರೋ ನೆಂಟರು ಬಂದ್ರು, ಅವ್ರು ಯಾರು ಬಂದ್ರು, ಇವ್ರು ಯಾರೋ ಬಂದ್ರು, ಅವ್ರ ಮನೆಗೆ ಹೋಗೋಣ, ಇವ್ರ ಮನೆಗೆ ಹೋಗೋಣ, ಅಲ್ಲಿ ಲಕ್ಷ್ಮೀ ಪೂಜೆ, ಇಲ್ಲಿ ಶಾರದಾ ಪೂಜೆ, ಆ ಗಣೇಶ ಹಬ್ಬ. ಏನಾಗತ್ತೆ ಅಂದ್ರೆ ಮಕ್ಕಳ ಮೈಂಡು ಕಾನ್ಸಂಟ್ರೇಟ್ ಆಗಿ ಇರಕ್ ಬಿಡಲ್ಲ. ಡಿಸ್ಟ್ರಾಕ್ಷನ್ಗಳು, ಡಿಸ್ಟರ್ಬೆನ್ಸ್ಗಳು ಬಹಳ ಆಗತ್ತೆ. ಒಂದು ಗುರಿಯ ಕಡೆ ಫೋಕಸ್ ಇರಲ್ಲ. ಅದೇ ನವೋದಯ ಶಾಲೆಯಲ್ಲಿ ಮೊಬೈಲ್ ಅನ್ನೋದು ಇಲ್ಲ. ಅಲ್ಲಿ ಮೊಬೈಲ್ ಅಲೋನೇ ಇರಲ್ಲ, ಮಕ್ಕಳು ಯೂಸೇ ಮಾಡಲ್ಲ. ಮನೆಯಲ್ಲಿ ಬೇಡ ಅಂದ್ರೆ ಸಾಕು, ಮಕ್ಕಳು ಸಿಟ್ಟು ಮಾಡ್ಕೊಂತಾರೆ. ಮೊಬೈಲ್ ಮುಟ್ಬೇಡಲ್ಲ ಅಂದ್ರೆ ಸಾಕು, ಅವಾಗ ಪೇರೆಂಟ್ಸ್ ಹೇಳ್ತಾರೆ ಒಂದು 5 ನಿಮಿಷ ಯೂಸ್ ಮಾಡಿ ಇಟ್ಟು ಬಿಡಪ್ಪ. ಎಷ್ಟು ಇದಾಗಿದೆ ಅಂದ್ರೆ ಮಕ್ಕಳು ತಂದೆ ತಾಯಿಗಳ ಮಾತು ಕೇಳ್ತಿಲ್ಲ. 100% ಹೇಳ್ತಿದ್ದೀನಿ. ನಮ್ಮ ಸಮಾಜದಲ್ಲಿ ಏನಾಗ್ತಿದೆ ಈಗ ಅಂದ್ರೆ ಮಕ್ಕಳ ಮಾತು ತಂದೆ ತಾಯಿಗಳು ಕೇಳ್ತಾರೆ. ಅವ್ರು ಏನ್ ಇಷ್ಟಪಡ್ತಾರೋ ಅದನ್ನೇ ಕೊಡಿಸ್ತಾರೆ, ಅವ್ರು ಏನ್ ಹೇಳ್ತಾರೋ ಅದನ್ನೇ ಮಾಡ್ತಾರೆ. ನಾನು ಈ ಶಾಲೆಗೆ ಹೋಗ್ತೀನಿ, ನಾನು ಆ ಶಾಲೆಗೆ ಸೇರಿಸ್ತಾರೆ. ನಾನು ಈ ಟ್ಯೂಷನಿಗೆ ಹೋಗ್ತೀನಿ, ನೀನು ಈ ಟ್ಯೂಷನಿಗೆ ಹೋಗು, ಆ ಟ್ಯೂಷನಿಗೆ ಹೋಗಲ್ಲ ಅಂದ್ರೆ ಬೇಡ. ಮಕ್ಕಳು ಏನ್ ಇಷ್ಟಪಡ್ತಾರೆ, ಏನ್ ಮಾಡ್ತಾರೆ, ಅವ್ರು ಏನ್ ಮಾಡಿದ್ರು ಅದಕ್ಕೆ ತಂದೆ ತಾಯಿಗಳು ಹೊಂದ್ಕೋಬೇಕು ಹೊರತು ತಂದೆ ತಾಯಿ ಹೇಳೋದಕ್ಕೆ ಮಕ್ಕಳು ಹೊಂದ್ಕೊಂತಿಲ್ಲ. ದಯವಿಟ್ಟು ಇದು ಸಮಾಜದ ಒಂದು ಬೇರೆ ರೀತಿಯಲ್ಲಿ ಹೋಗುತ್ತಿರುವಂತ ಒಂದು ವಿದ್ಯಾರ್ಥಿಗಳಾಗ್ಲಿ ಮಕ್ಕಳಾಗ್ಲಿ ಅದು ಬರಬಾರ್ದು ನನ್ನ ಪ್ರಕಾರ. ಯಾಕಂದ್ರೆ ಆ ವಯಸ್ಸಲ್ಲಿ ಆ ಮಗುಗೆ ಯಾವುದು ಸರಿ ತಪ್ಪು ಅನ್ನೋದು ಅಷ್ಟು ಗೊತ್ತಿರಲ್ಲ. ಅದರಲ್ಲಿ ಸರಿ ತಪ್ಪುಗಳನ್ನ ಗುರುತಿಸಿ ಮಕ್ಕಳಿಗೆ ಅವರೇ ಡಿಸಿಷನ್ ತಗೊಳ್ರಿ, ನಾನು ಬೇಡ ಅನ್ನಲ್ಲ. ಆದ್ರೆ ಮಕ್ಕಳಿಗೆ ಅದ್ರಲ್ಲಿ ಸರಿ ಯಾವುದು, ತಪ್ಪು ಯಾವುದು, ಒಳ್ಳೇದ್ಯಾವುದು, ಕೆಟ್ಟದ್ದು, ಅದನ್ನ ಪರಿಚಯ ಮಾಡ್ಕೊಡ್ಬೇಕಾಗತ್ತೆ. ಪೇರೆಂಟ್ಸಿನ ಜವಾಬ್ದಾರಿ. ಬನ್ನಿ, ಡಿಸ್ಟ್ರಾಕ್ಷನ್ ಫ್ರೀ ಅಂದ್ರೆ ಯಾವುದೇ ರೀತಿಯ ಡಿಸ್ಟ್ರಾಕ್ಷನ್ ಇರಲ್ಲ ಅಲ್ಲಿ. ಎಲ್ಲ ಸೆಲೆಕ್ಟೆಡ್ ಸ್ಟೂಡೆಂಟ್ಸ್, ಯಾರು ₹1 ದುಡ್ಡು ಕೊಟ್ಟು ಹೋಗಿರಲ್ಲ. ನಾನು ತುಂಬಾ ದೊಡ್ಡ ಶ್ರೀಮಂತರ, 10 ಲಕ್ಷ ಕೊಡ್ತೀನಿ, ನನ್ನ ಮಗ ಒಂದು ಸೀಟ್ ಕೊಡ್ರಿ ಅಂದ್ರೆ ಕೊಡಲ್ಲ. ನಾನು ಈ ಊರಿನ ರಾಜ, ನನಗೆ ಒಂದು ಸೀಟ್ ಬೇಕು ಅಂದ್ರೆ ಕೊಡಲ್ಲ. ಯಾರಿಗೆ ಕೊಡ್ತಾರೆ? ಸೆಲೆಕ್ಟೆಡ್ ಸ್ಟೂಡೆಂಟ್ಸ್ ಮಾತ್ರ. ಎಕ್ಸಾಮ್ ಅಲ್ಲಿ ಹೈಯೆಸ್ಟ್ ಮಾರ್ಕ್ಸ್ ತಗೊಂಡಿದ್ರೆ ನೀನು
ನವೋದಯ ಸೆಲೆಕ್ಷನ್ ಎಕ್ಸಾಮ್ ಇರುತ್ತಲ್ವಾ, 5ನೇ ಕ್ಲಾಸ್ ಇರ್ಬೇಕಾದ್ರೆ ನೀನ್ ಸೆಲೆಕ್ಷನ್ ಅದ್ರಲ್ಲಿ ಟೆಸ್ಟ್ ಅಲ್ಲಿ ಎಕ್ಸಾಮ್ ಅಲ್ಲಿ ಹೈಯೆಸ್ಟ್ ಮಾರ್ಕ್ಸ್ ಯಾರು ತಗೊಂಡಿರ್ತಾರೋ ಅಂತ 80 ಸ್ಟೂಡೆಂಟ್ಸ್ಗೆ ಆಯ್ಕೆ ಮಾಡ್ಕೊಂಡಿರ್ತಾರೆ. ಹಾಗಾಗಿ ನೀವೇನ್ ಮಾಡ್ಬೇಕಾಗತ್ತೆ, 80 ಸ್ಟೂಡೆಂಟ್ಸ್ಗೆ ಆಯ್ಕೆ ಮಾಡ್ಕೊಂಡಿರ್ತಾರೆ. ನೀವೇನ್ ಮಾಡ್ಬೇಕಾಗತ್ತೆ, ಅಂತ ಮಕ್ಕಳಲ್ಲಿ ಒಂದು ಮಗು ಸೇರ್ಕೊಂಡ್ಬಿಡ್ತು ಅಂದ್ರೆ ಅಲ್ಲಿರೋ ಆ ಶಾಲೆಯಲ್ಲಿರೋರೆಲ್ಲ ಟ್ಯಾಲೆಂಟೆಡ್ ಮಕ್ಕಳೇ. ಯಾಕೇಳ್ರಿ, ಎಲ್ಲ ಯಾರು ಜಲ್ಡ್ ಸ್ಟೂಡೆಂಟ್ಸ್ ಯಾರನ್ನೂ ಆಯ್ಕೆ ಮಾಡ್ಕೊಳ್ಳೋರು, ಬ್ರೈಟ್ ಸ್ಟೂಡೆಂಟ್ಸ್ಗಳನ್ನು ಮಾತ್ರ ಆಯ್ಕೆ ಮಾಡ್ಕೊಂತಾರೆ. ಅಂಥದ್ರಲ್ಲಿ ನಮ್ಮ ಮಗು ಒಂದು ಸೇರ್ಕೊಂಡ್ಬಿಡ್ತು ಅಂದ್ರೆ ನಮ್ಮ ಮಗು ಕೂಡ ಅದೇ ತರ ಥಿಂಕ್ ಮಾಡುತ್ತೆ. ಅದೇ ವಾತಾವರಣದಲ್ಲಿ ಮತ್ತೆ ಅಲ್ಲಿರೋ ಟೀಚರ್ಸ್ಗಳು ಯಾರು ಕೂಡ ಲೋಕಲ್ ಟೀಚರ್ಸ್ ಇರಲ್ಲ, ಬೇರೆ ಬೇರೆ ಸ್ಟೇಟ್ ಇಂದ ಬಂದಿರ್ತಾರೆ. ಹಾಗಾಗಿ ಮತ್ತೆ ಟೀಚರ್ಸ್ಗಳು ಯಾರು ಮನೆಗೆ ಹೋಗಲ್ಲ, ಅಲ್ಲೇ ಇರ್ತಾರೆ ಟೀಚರ್ಸ್ಗಳು. ಏನೇ ಡೌಟ್ ಬಂದ್ರು ಕೇಳ್ತಾರೆ, ಏನೇ ಡೌಟ್ ಬಂದ್ರು ಕ್ಲಿಯರ್ ಮಾಡ್ಕೋಬಹುದು. ನಮ್ಮ ಶಾಲೆಯಲ್ಲಿ ಹಂಗಲ್ಲ, 4 ಗಂಟೆ ಆಯ್ತು ಅಂದ್ರೆ ಮುಗೀತು, ಅವ್ರು ಎಲ್ಲೆಲ್ಲ ಹೋಗ್ಬಿಡ್ತಾರೋ ಅವ್ರವ್ರಿಗೆ ಗೊತ್ತು, ಅವ್ರವ್ರ ಮನೆಗೆ ಹೋಗ್ತಾರೆ. ಆದ್ರೆ ಇಲ್ಲಂಗಲ್ಲ, ಟೀಚರ್ಸ್ಗಳು ಅಲ್ಲೇ ಇರ್ತಾರೆ, ಬೋರ್ಡಿಂಗ್ ಅಲ್ಲೇ ಇರ್ತಾರೆ, ಅವ್ರಿಗೂ ಅಲ್ಲೇ ಮನೆ ಕೊಟ್ಟಿರ್ತಾರೆ, ಅಲ್ಲೇ ಇರ್ಬೇಕು ಅವರು. ಹಾಗಾಗಿ ಮಕ್ಕಳ ಎಜುಕೇಶನ್ಗೆ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ನೆಕ್ಸ್ಟ್, ಡಿಸ್ಟ್ರಾಕ್ಷನ್ ಫ್ರೀ ಬಹಳ ಇಂಪಾರ್ಟೆಂಟು. ಮಕ್ಕಳು ಯಾವುದೇ ಕಡೆ ಡಿಸ್ಟ್ರಾಕ್ಷನ್ ಆಗಲ್ಲ. ಸ್ಪೋರ್ಟ್ಸು, ಕಲ್ಚರಲ್ಲು, ಆಕ್ಟಿವಿಟೀಸು, ಎಜುಕೇಶನ್ನು ಬಹಳ ಕಾನ್ಸಂಟ್ರೇಟ್ ಮಾಡ್ತಾರೆ. ಸ್ಪೋರ್ಟ್ಸ್ ಕಡೆ ಅಂತೂ ಬಹಳನೇ ಕಾನ್ಸಂಟ್ರೇಟ್ ಮಾಡ್ತಾರೆ. ಬಹಳ ಒನ್ ಆಫ್ ದ ಬೆಸ್ಟ್ ಶಾಲೆ. 3 ಲ್ಯಾಂಗ್ವೇಜ್ ಕಾನ್ಸೆಪ್ಟ್, ಇಂಗ್ಲಿಷ್, ಹಿಂದಿ ಮತ್ತೆ ಫಾರ್ ಎಕ್ಸಾಂಪಲ್ ಕರ್ನಾಟಕ ಅಂದ್ರೆ ಒಂದು ಕನ್ನಡ ಸಬ್ಜೆಕ್ಟ್, ಮತ್ತೆ ಯಾವುದು ಆಂಧ್ರ ಪ್ರದೇಶ ಅಂದ್ರೆ ಒಂದು ತೆಲುಗು ಸಬ್ಜೆಕ್ಟ್ ಒಂದಿರುತ್ತಲ್ಲಿ ವಿತ್ ಇಂಗ್ಲಿಷು ಮತ್ತೆ ಹಿಂದಿ, ಅದು ಕಂಪಲ್ಸರಿ. 3 ಲ್ಯಾಂಗ್ವೇಜ್ ಕಾನ್ಸೆಪ್ಟ್ ಇರುತ್ತೆ. ನೆಕ್ಸ್ಟ್, ಓವರ್ ಆಲ್ ಡೆವಲಪ್ಮೆಂಟ್. ನೋಡಿ, ನಾನು ಆಗ್ಲೇನೆ ಹೇಳಿದೆ, ಓವರ್ ಆಲ್ ಡೆವಲಪ್ಮೆಂಟ್ ಅಂದ್ರೆ ಏನ್ ಗೊತ್ತಾ, ಬರೇ ಓದಿ 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 ರ್ಯಾಂಕ್ ಬರೋದಲ್ಲ ಶಿಕ್ಷಣ. ಎಜುಕೇಶನ್ ಅಂದ್ರೆ ಏನು, ನನ್ನ ಪ್ರಕಾರ ಅಲ್ಲ, ಎಲ್ಲರ ಪ್ರಕಾರನೂ ಹೌದು. ಎಜುಕೇಶನ್ ಅಂದ್ರೆ ಕೇವಲ ಬುಕ್ಸ್ ಓದಿ 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 ರ್ಯಾಂಕ್ ತಗೊಳೋದಲ್ಲ, ಸರ್ವಾಂಗೀಣ ಬೆಳವಣಿಗೆ ಅಂತ ಕರಿತೀವಿ. ನಾವೇನು ಅಂತೀವಿ, ಸರ್ವಾಂಗೀಣ ಸರ್ವತೋಮುಖ ಅಭಿವೃದ್ಧಿ ಅಂತ ಕರಿತೀವಿ ಮಕ್ಕಳಿಗೆ. ಅಂದ್ರೆ ಎಲ್ಲದ್ರ ಬಗ್ಗೆನೂ ಮಾಹಿತಿ ಕೊಡಬೇಕು. ಯಾವ್ದ್ರ ಬಗ್ಗೆ, ಎಜುಕೇಶನ್, ಸಂಸ್ಕೃತಿ, ಸಾಮಾಜಿಕ ಕಳಕಳಿ, ಎಲ್ಲದ್ರ ಬಗ್ಗೆ, ಮೌಲ್ಯ ಶಿಕ್ಷಣ, ಗುರು ಹಿರಿಯರ ಮೇಲೆ ಗೌರವ ಹೇಗಿಡಬೇಕು, ಮತ್ತೆ ಹ್ಯಾಂಡಿಕ್ಯಾಪ್ಟ್ಗಳನ್ನ ಯಾವ ಥರ ರೆಸ್ಪೆಕ್ಟ್ ಮಾಡಬೇಕು, ಪ್ರತಿಯೊಂದರ ಬಗ್ಗೆ, ಸಂಸ್ಕೃತಿ, ನಮ್ಮ ದೇಶದ ನಮ್ಮ ರಾಜ್ಯದ ಸಂಸ್ಕೃತಿ ಯಾವ ಥರ ಇದೆ ಅದರ ಬಗ್ಗೆ ಪರಿಚಯ ಮಾಡಿಕೊಡ್ತಾರೆ. ಡ್ಯಾನ್ಸ್, ಹಾಡೋದು, ಸಂಗೀತ, ಸ್ಪೋರ್ಟ್ಸ್, ಯಾವ್ಯಾವ ಸ್ಪೋರ್ಟ್ಸ್ ಇದಾವೆ ಎಲ್ಲ ಸ್ಪೋರ್ಟ್ಸ್ಗಳನ್ನು ಕಲಿಸ್ತಾರೆ. ಬಹಳ ಇಂಪ್ರೂವ್ಮೆಂಟ್, ಆ ಲೆವೆಲ್ಲೇ ಬೇರೆ. ಅದು ಒಂದೊಂದು ಶಾಲೆಗಳು 20 ಎಕರೆ 30 ಎಕರೆ ಪ್ಲಾಟಲ್ಲಿ ಇರ್ತವೆ, ಬಹಳ ಚಂದ ಇರುತ್ತೆ. ಸಪ್ರೇಟ್ ಇರ್ತವೆ, ಎಲ್ಲ ಬಹಳ ಚೆನ್ನಾಗಿರುತ್ತೆ. ಅಲ್ಲಿರೋದು ನೋಡ್ರಿ, ಅದೊಂದು. ಬರ್ರಿ, ಜಾಸ್ತಿ ಹೇಳ್ಕೊಂತ ಹೋದ್ರೆ ಸುಮ್ಮನೆ ಟೈಮ್ ಎಷ್ಟಾಗ್ಬಿಡುತ್ತೆ ಅಂತ ಜಾಸ್ತಿ ಹೇಳ್ತಿಲ್ಲ, ತುಂಬಾ ಲೆಂತಿ ಆಗಿಬಿಡುತ್ತೆ. ಹಾಗಾದ್ರೆ ಸರ್ವಾಂಗೀಣ ಬೆಳವಣಿಗೆಗೆ ಒನ್ ಆಫ್ ದ ಬೆಸ್ಟ್ ಶಾಲೆ ನವೋದಯ ಶಾಲೆ. ಒನ್ ಆಫ್ ದ ಬೆಸ್ಟ್ ಯಾಕೆ ಅಂದ್ರೆ ₹1 ದುಡ್ಡು ತಗೊಳಲ್ಲ ಕಡ್ರಿ ನಮ್ಮ ಹತ್ರ. ಅಂತ ಶಾಲೆಗೆ ಯಾಕೆ ಕಳಿಸ್ಬಾರ್ದು ನಾವು, ಅಲ್ವಾ? ನೆಕ್ಸ್ಟ್, ಸೆಲೆಕ್ಷನ್ ರೇಟ್. ನೋಡ್ರಿ, ಮನೆ ವಾತಾವರಣನ ಅವ್ರು ತೆಗೆದುಬಿಟ್ಟು ಅಲ್ಲಿರೋದು ಬರೇ ಈ ಎಜುಕೇಶನ್, ಕಾಂಪಿಟೇಷನ್ ಅದ್ರ ಬಗ್ಗೆ ಎಲ್ಲ ಮಾಹಿತಿ ಕೊಡ್ತಿರ್ಬೇಕಾದ್ರೆ ಮಕ್ಕಳ ಸೆಲೆಕ್ಷನ್ ರೇಟ್ ಹೇಗಿರುತ್ತೆ ಗೊತ್ತಾ? ನೀಟ್, JEE, ಈ PUC ಆದ್ಮೇಲೆ ನೀಟು JEE ಗೊತ್ತಿದೆ ನಿಮಗೆಲ್ಲ. ನೀಟ್ ಅಂದ್ರೆ ಏನ್ ಗೊತ್ತಾ? MBBS ಮಾಡ್ಬೇಕಂದ್ರೆ ನೀಟ್ ಎಕ್ಸಾಮ್ ಕ್ವಾಲಿಫೈ ಮಾಡಬೇಕು. ಇದನ್ನೆಲ್ಲ ಅವರೇ ಕೋಚಿಂಗ್ ಕೊಡ್ತಾರೆ. ಹೊರಗಡೆ ತಗೊಳೋದ್ರೆ ₹3 ರಿಂದ ₹4 ಲಕ್ಷ ದುಡ್ಡಾಗಿ ಖರ್ಚಾಗತ್ತೆ. ಅದನ್ನ ಅವ್ರು ಅಲ್ಲೇ ಪ್ರಾಕ್ಟೀಸ್ ಮಾಡಿಸ್ತಾರೆ. JEE, ನೀಟು, KCET ಅವರೇ ಕೊಡ್ತಾರೆ. ಅದು ಫಸ್ಟ್ PUC ಇಂದಾನೇ ಸ್ಟಾರ್ಟ್ ಮಾಡ್ಕೊಂಡಿರ್ತಾರೆ. ಅಲ್ಲಿಂದ ಸೆಲೆಕ್ಷನ್ ಆಗಿರೋ ಮಕ್ಕಳು ಎಷ್ಟೋ ಮಕ್ಕಳಿದ್ದಾರೆ. ಮತ್ತೆ ನವೋದಯ ಶಾಲೆಯಲ್ಲಿ ಓದಿ IAS, KS, A ಗ್ರೇಡ್ ಆಫೀಸರ್ಸ್ ತುಂಬಾ ಜನ ಆಗಿದ್ದಾರೆ. ಅದರದೆಲ್ಲ ಮಾಹಿತಿ ನಿಮಗೆ ಆನ್ಲೈನಲ್ಲಿ, ವೆಬ್ಸೈಟ್ ಅಲ್ಲೆಲ್ಲ ಸಿಗತ್ತೆ. ನಿಮಗೆ ಎಷ್ಟು ಜನ ನೀವು IAS, KS ನವೋದಯದಲ್ಲಿ ಓದಿರೋರು ಎಷ್ಟು ಜನ ಆಗಿದ್ದಾರೆ ಅಂತ. ಒಂದು ವಿಷಯ ಹೇಳ್ತೀನಿ ಫೈನಲ್ ಆಗಿ, ನೋಡಿ ನಿಮ್ಮ ಸುತ್ತಮುತ್ತನೇ ನೋಡಿ, ನವೋದಯದಲ್ಲಿ ಓದಿರೋರು ಯಾರು ಕೂಡ ಮನೆಯಲ್ಲಿ ಇರಲ್ಲ, ಯಾವ್ದಾದ್ರು ಒಂದು ಅಪಾಯಿಂಟ್ ಆಗಿರ್ತಾರೆ. ಅವ್ರು ಹೋಗಿದ್ದಾರೆ ಅಂದ್ರೆ ನಾವು ಹೋಗ್ಬೋದಲ್ವಾ? ಇದಕ್ಕೆ ಏನ್ ಮಾಡ್ಬೇಕು ಸರ್ ನಾವು ಅಂದ್ರೆ, ಏನು ಇಲ್ರಪ್ಪ, ತಲೆ ಕೆಡಿಸ್ಕೋಬೇಡ್ರಿ. ನಿಮ್ಮ ಮಕ್ಕಳು LKG, UKG 1, 2 ಎಲ್ಲಾದ್ರೂ ಓದಿರ್ಲಿ. 3, 4, 5 ಸ್ವಲ್ಪ ರೂರಲ್ ಶಾಲೆಯಲ್ಲಿ ಇರೋ ತರ ಒಂದು ನೋಡ್ಕೊಳ್ಳಿ. ಎರಡನೇದು, ಸಿಟಿ ಶಾಲೆಯಲ್ಲಿ ಓದ್ತಿದ್ಯಾ, ತಲೆ ಕೆಡಿಸ್ಕೋಬೇಡ್ರಿ. ಅವರಿಗೆ ಸ್ವಲ್ಪ ಅವಕಾಶ ಕಮ್ಮಿ ಇರುತ್ತೆ, ಅಷ್ಟು ಬಿಟ್ರೆ ಇನ್ನೇನಿಲ್ಲ, 25% ಇರುತ್ತೆ. ಇನ್ನು ಪ್ರಿಪರೇಷನ್ ಮಾಡೋದಿದೆಯಲ್ಲ, ಮಗುಗೆ ನೀವು ಪ್ರಿಪೇರ್ ಮಾಡ್ತಿರಲ್ಲ ನವೋದಯ ಎಕ್ಸಾಮಿಗೆ, ಅದರ ಬಗ್ಗೆ ಒಂಚೂರು ಕೇರ್ ತಗೊಳ್ರಿ. 3, 4, 5 ಸ್ಟಾರ್ಟ್ ಮಾಡ್ರಿ. 1, 2 ಏನಾಗುತ್ತೆ, ಮಕ್ಕಳಿಗೆ ಪ್ರೆಷರ್ ಆದಂಗೆ ಆಗುತ್ತೆ. ಸ್ವಲ್ಪ ಹೈ ಲೆವೆಲ್ ಇರೋದ್ರಿಂದ ನವೋದಯ ಸಿಲೆಬಸ್ಸು ಜಸ್ಟ್ ಮೆಂಟಲ್ ಎಬಿಲಿಟಿ, ಪ್ಯಾಸೇಜ್ ಓದಿಸೋದು, ಅದನ್ನ ಟಿಕ್ ಹಾಕ್ಸೋದು, GK ಪ್ರಿಪೇರ್ ಮಾಡೋದು, ಅದ್ರ ಬಗ್ಗೆ ಒಂಚೂರು ಇದು ಮಾಡ್ರಿ. ಆದ್ರೆ 3, 4, 5 ಒಂಚೂರು ಸೀರಿಯಸ್ ಆಗಿ ಅವರಿಗೆ ಆನ್ಲೈನ್ ಕ್ಲಾಸ್ ಆದ್ರೆ ಆನ್ಲೈನ್ ಕ್ಲಾಸು, ಅದಿಲ್ಲ ಅಂದ್ರೆ ನೀವು ಬುಕ್ಸ್ ತಂದು ಮನೇಲಿ ಕೂರಿಸ್ಕೊಂಡು ಪ್ರಾಕ್ಟೀಸ್ ಮಾಡಿಸ್ಬೋದು.
ನಾನೀಗ ಆನ್ಲೈನ್ ಕ್ಲಾಸ್ ಮಾಡ್ತಿದ್ದೀನಲ್ಲ, ನನ್ನ ಆನ್ಲೈನ್ ಕ್ಲಾಸಲ್ಲಿ 3ನೇ ಕ್ಲಾಸು 4ನೇ ಕ್ಲಾಸು 5ನೇ ಕ್ಲಾಸ್ ಮಕ್ಕಳಿದ್ದಾರೆ. ಯಾಕಂದ್ರೆ ಅವ್ರು 3ನೇ ಕ್ಲಾಸ್ ಒಂದ್ಸಲ, 4ನೇ ಕ್ಲಾಸ್ ಒಂದ್ಸಲ, ದಿನ 1 ಗಂಟೆ, ಜಾಸ್ತಿ ತಗೊಳೋದು ಬೇಡ. ಅವರು ದಿನ 1 ಗಂಟೆ ಸ್ಕೂಲ್ ಸಿಲೆಬಸ್ ಜೊತೆ ಇದು ಸಹ, ಯಾಕಂದ್ರೆ ಇದೇನು ಸ್ಕೂಲ್ ಬಿಟ್ಟು ಬೇರೆ ಸಿಲೆಬಸ್ ಇರಲ್ಲ, ಬಟ್ ಸ್ಕೂಲ್ ಲೆವೆಲ್ಗಿಂತ ಹೈ ಲೆವೆಲ್ ಇರುತ್ತೆ. ಬೇಸಿಕ್ ಕಾನ್ಸೆಪ್ಟ್ಗಳು ಬಹಳ ಚೆನ್ನಾಗಿ ಕಲಿತಾರೆ ಮಕ್ಕಳು. ಹಾಗಾಗಿ 3, 4, 5ನೇ ಕ್ಲಾಸ್ ಅವ್ರು ಯಾರೆಲ್ಲ ಇದ್ದೀರಿ ಅವರು ಆನ್ಲೈನ್ ಕ್ಲಾಸನ್ನು ತಗೋಬಹುದು. 3ನೇ ಕ್ಲಾಸ್ 1 ವರ್ಷ, 4ನೇ ಕ್ಲಾಸ್ 1 ವರ್ಷ, 5ನೇ ಕ್ಲಾಸ್ 1 ವರ್ಷ, ಇಡೀ ಜಿಲ್ಲೆಗೆ ಫಸ್ಟ್ ಬರ್ಬೋದು ಅವರು. ಯಾರೆಲ್ಲ 4ನೇ ಕ್ಲಾಸ್ ಇದೆ ಈಗ್ಲಿಂದಾನೇ ಸ್ಟಾರ್ಟ್ ಮಾಡಿ. ಮತ್ತೆ ಯಾರೆಲ್ಲ 5ನೇ ಕ್ಲಾಸ್ ಇದ್ರಿ ಸೀರಿಯಸ್ ಆಗಿ ಮಾಡ್ರಿ. ಇನ್ನು ಅಪ್ಲಿಕೇಶನ್ ಯಾರೆಲ್ಲ ನವೋದಯ ಶಾಲೆಗೆ ಅಪ್ಲಿಕೇಶನ್ ಹಾಕಿಲ್ಲ, ದಯವಿಟ್ಟು ಅಪ್ಲಿಕೇಶನ್ ಹಾಕಿ. ಯಾಕೆ ಅಂದ್ರೆ ಇನ್ನೂ ಕೂಡ ಒಂದು ಅವಕಾಶ ಇದೆ. ಈ ವರ್ಷ 5ನೇ ಕ್ಲಾಸ್ ಓದ್ತಿರುವಂತ ನಿಮ್ಮೂರಿನ ಯಾವುದೇ ವಿದ್ಯಾರ್ಥಿಗಳಾಗಿರ್ಲಿ ಅವರಿಗೆ ಈ ವಿಡಿಯೋನ ಸೆಂಡ್ ಮಾಡ್ರಿ. ನವೋದಯ ಶಾಲೆಯ ಬಗ್ಗೆ ಒಂದು ಮಾಹಿತಿ, ಇದು ಸಂಪೂರ್ಣ ಮಾಹಿತಿ ಅವರಿಗೂ ಗೊತ್ತಾಗತ್ತೆ. ನಾವೆಲ್ಲ ಎಕ್ಸಾಮ್ ಬರಿಬಹುದು ಅನ್ನೋದು ಗೊತ್ತಾಗತ್ತೆ. ಎಷ್ಟೋ ಶಾಲೆಯ ಶಿಕ್ಷಕರು, ಗೌರ್ಮೆಂಟ್ ಶಾಲೆಯ ಶಿಕ್ಷಕರು ದಯವಿಟ್ಟು ನಿಮ್ಮ ಊರಿನ ಯಾವುದೋ ಒಂದು ಹಳ್ಳಿ ಇರುತ್ತೆ, ಅವ್ರಿಗೆ ಗೊತ್ತೇ ಇರಲ್ಲ. ಆ ಹಳ್ಳಿಯ ನಿಮ್ಮ ಊರಿನ ನಿಮ್ಮ ಮಕ್ಕಳಿಗೆ, ನಿಮ್ಮ ಶಾಲೆಯ ಮಕ್ಕಳಿಗೆ ಎಕ್ಸಾಮ್ ಬರ್ಸ್ರಿ. ಅವ್ರು ಸೆಲೆಕ್ಟ್ ಆಗ್ತಾರೋ ಬಿಡ್ತಾರೋ ಸೆಕೆಂಡ್ರಿ, ಅಟ್ಲೀಸ್ಟ್ ಎಕ್ಸಾಮ್ ಬರ್ಸ್ರಿ. ಇದು ನನ್ನ ಕಡೆಯಿಂದ ಸಣ್ಣ ಮನವಿ. ಹಾಗಾಗಿ ದಯವಿಟ್ಟು ನಿಮ್ಮ ಈಗ ಈ ವಿಡಿಯೋಸ್ನ ಯಾರ್ಯಾರು ನೋಡ್ತಿದ್ರಿ ದಯವಿಟ್ಟು ನಿಮ್ಮ ಊರಿನ ಗ್ರೂಪಿಗೆ, ಫ್ರೆಂಡ್ಸ್ ಗ್ರೂಪಿಗೆ, ನಿಮ್ಮ ರಿಲೇಷನ್ ಗ್ರೂಪಿಗೆ ಯಾರಿಗಾರು ಸೆಂಡ್ ಮಾಡ್ರಿ. ನಿಮ್ಮ ಕಡೆಯಿಂದ ಒಂದು ಮಗುಗೆ ಇದು ಹೋಗಿ, ಆ ಒಂದು ಮಗು ಎಕ್ಸಾಮ್ ಬರೆದು ಸೆಲೆಕ್ಟ್ ಆಯಿತು ಅಂದರೆ ಆ ಮಗು ಒಂದು ಮುಂದೆ ದೊಡ್ಡ ಆಫೀಸರು, IAS, KAS ಆಗಿ ಅವರ ಕುಟುಂಬ ಅಥವಾ 4 ಜನಕ್ಕೆ ಹೆಲ್ಪ್ ಮಾಡ್ತು ಅಂದರೆ ನೀವು ಮಾಡಿದ ಪ್ರತ್ಯಕ್ಷ ಅಲ್ಲ ಪರೋಕ್ಷ ಉಪಕಾರ. ಇದು ದೇವ್ರು ನಿಮಗೆ ಒಳ್ಳೇದು ಮಾಡ್ತಾರೆ. ಯಾಕಂದ್ರೆ ಇದೆಲ್ಲ ನನ್ನ ಮನೆಯಿಂದ ಕೊಡಲ್ಲ, ನಿಮ್ಮ ಮನೆಯಿಂದ ಕೊಡಲ್ಲ, ಸರ್ಕಾರ ಕೊಡ್ತಿರುವಂತ ಫೆಸಿಲಿಟಿನ ಯೂಸ್ ಮಾಡ್ಕೊಳ್ಳಿ. ಪ್ರತಿಯೊಂದು ಬಡ ವಿದ್ಯಾರ್ಥಿನೂ ಸಹ ಒಳ್ಳೆ ಎಜುಕೇಶನ್ ಪಡೆದು ಮುಂದೆ ಸಮಾಜಕ್ಕೆ ಒಳ್ಳೆ ವ್ಯಕ್ತಿಯಾಗ್ಲಿ, ಸಮಾಜನ ಒಳ್ಳೆ ದಾರಿಯಲ್ಲಿ ನಮ್ಮ ಸಮಾಜನ ತಗೊಂಡು ಹೋಗ್ಲಿ ಅನ್ನೋದು ಈ ನನ್ನ ವಿಡಿಯೋನ, ಇವತ್ತಿನ ವಿಡಿಯೋನ ಮುಖ್ಯ ಆಶಯ. ಪ್ರತಿಯೊಬ್ಬ ವಿದ್ಯಾರ್ಥಿಗೂ ಅವಕಾಶ ಎಲ್ರಿಗೂ ಇದೆ, ಆದರೆ ಅದನ್ನು ಎಲ್ಲರೂ ತಗೊಂತಿಲ್ಲ. ದಯವಿಟ್ಟು ಎಲ್ಲ ವಿದ್ಯಾರ್ಥಿಗಳು ಈ ಅವಕಾಶನ ಬಳಸ್ಕೊಂಡು ಸಿಕ್ಕ ಅವಕಾಶನ ಬಿಡಬೇಡ್ರಿ. ಒಂದು ಗುರಿ ಇಟ್ಕೊಳ್ಳಿ. ಆ ಗುರಿನ ನಾವು ಯಾವುದೇ ಕಾರಣಕ್ಕೂ ಮಿಸ್ ಆಗಬಾರ್ದು. ನಿಮಗೆ ಯಾವುದೇ ರೀತಿಯ ಎಜುಕೇಶನಲ್ ಸಪೋರ್ಟ್, ನಿಮಗೆ ಯಾವುದೇ ರೀತಿಯ ಮಾಹಿತಿ ಬೇಕಾ, ಯಾವುದೇ ರೀತಿಯ ಎಜುಕೇಶನಲ್ ಸಪೋರ್ಟ್ ಬೇಕು, ಯಾವ ಪ್ರಾಬ್ಲಮ್ಸ್ನ ಹೇಗೆ ಮಾಡಬೇಕು, ಯಾವ ಮೆಂಟಲಿಟಿ ಹೇಗೆ ಮಾಡಬೇಕು, ಯಾವ ಪ್ಯಾಸೇಜ್ನ ಹೇಗೆ ಓದಬೇಕು, ನವೋದಯ ಹೇಗೆ ಪಾಸ್ ಮಾಡಬೇಕು ಅಂತ ನಿಮಗೆ ಏನಾದ್ರು ಮಾಹಿತಿ ಬೇಕು ಅಂದರೆ ಅದರ ಸಂಪೂರ್ಣ ಮಾಹಿತಿ ನಾನು ಕೊಡ್ತೀನಿ. ನಾನು ಇರ್ತೀನಿ ನಿಮ್ಮ ಜೊತೆ. ಪ್ರಯತ್ನ ಪಡ್ರಿ, 100% ನಿಮಗೆ ಸಕ್ಸಸ್ ಆಗುತ್ತೆ. ಇದು ನನ್ನ ಇನ್ನು ಮುಂದೆ ಬರುತ್ತೆ. ಇದ್ರ ಮುಂದೆ ಯಾವುದೇ ರೀತಿಯ ನವೋದಯ ಶಾಲೆಗೆ ಸಂಬಂಧಪಟ್ಟಂತೆ ಯಾವುದೇ ಮಾಹಿತಿ ಬೇಕು ಅಂದ್ರು, ನವೋದಯ, ಸೈನಿಕ, ಆದರ್ಶ, ಪ್ರತಿಷ್ಠಿತ ಎಲ್ಲ ಎಕ್ಸಾಮಿಗೆ ಸಂಬಂಧಪಟ್ಟಂತ ಪ್ರತಿಯೊಂದು ವಿಡಿಯೋಸ್ಗಳನ್ನು ನಾನು ನನ್ನ ಯೂಟ್ಯೂಬ್ ಚಾನಲ್ಗೆ ಹಾಕ್ತಾನೆ ಇರ್ತೀನಿ. ನೋಡ್ತಾನೆ ಇರ್ರಿ. ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಒಂದು ಲೈಕ್ ಬಟನ್ ನೋಡಿರಿ. ಎಲ್ರಿಗೂ ಬಾಯ್. ನೆಕ್ಸ್ಟ್ ವಿಡಿಯೋಗೆ ಮತ್ತೆ ಬರ್ತಾನೆ ಧನಂಜಯ್ ಸರ್. ಅಲ್ಲಿವರೆಗೂ ಬಾಯ್.